ಮಾಡ್ಬನ್ನಿ. ಕ್ಷಣ ನನ್ನನ್ನು ಮರೆಯಾದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡ್ಬನ್ನಿ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ಕರ್ತನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ನಮ್ ರಾಜನಿಗೆ. ಬೇಟೆಗಾರನ ಬಲೆಯಿಂದ ತಪ್ಪಿಸಿದಾತನೇ, ಮರಣಕರ ವ್ಯಾಧಿಗಳಿಂದ ಬಿಡಿಸಿದಾತನೇ. ಬೇಟೆಗಾರನ ಬಲೆಯಿಂದ ತಪ್ಪಿಸಿದಾತನೇ, ಮರಣಕರ ವ್ಯಾಧಿಗಳಿಂದ ಬಿಡಿಸಿದಾತನೇ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾದದು. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾದದು. ಒಂದು ಕ್ಷಣ ನನ್ನನ್ನು ಮರೆಯಾದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡ್ಬನ್ನಿ. ಒಂದು ಕ್ಷಣ ನನ್ನನ್ನು ಮರೆಯಾದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡ್ಬನ್ನಿ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ಕರ್ತನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ನಮ್ಮ ರಾಜನಿಗೆ. ಆಮೀನ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾಠಕ್ಕಾಗಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರು ಇದ್ದಾರೆ. ಮುಂದಿನ ಭಾಗವನ್ನ ದೇವರ ಆತ್ಮನ ಮುಖಾಂತರವಾಗಿ ಮುನ್ನಡೆಸುತ್ತಾ ಈ ದಿನದ ಪಾಠವನ್ನ ಅವರು ನಮಗೆ ನಡೆಸಿಕೊಡುವಂತೆ ಕರ್ತನಲ್ಲಿ ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ಈ ದಿನದ ಪಾಠವನ್ನ ನಡೆಸಲು ತಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಯೇಸುಕ್ರಿಸ್ತನ ಮಧುರ ನಾಮದಲ್ಲಿ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಿರಿಯರಾದಂತಹ ಚಿನ್ನಪ್ಪ ಅವರೇ, ಇದು ನಿಮ್ಮ ಸಮಯ. ಪಾಠವನ್ನ ತಿಳಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು ಪಾಸ್ಟರ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಿನವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಈ ಸಾಯಂಕಾಲದ ವೇಳೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಸಬ್ಬತ್ ಶಾಲೆಯ ಪಾಠಗಳನ್ನು ಕಲಿಯುವಂತಹ ಈ ಝೂಮ್ ಕೂಟಕ್ಕೆ ನಮ್ಮನ್ನ ಸೇರಿಸಿದ್ದಾನೆ. ಝೂಮ್ ಕೂಟದಲ್ಲಿ ನೆರೆದು ಬಂದಿರುವ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ವಿಶೇಷವಾಗಿ ಪಾಠವನ್ನು ಕಲಿಯುತ್ತಿರುವ ನಾವೆಲ್ಲರೂ ಆತನಿಂದ, ಆತನ ಪರಿಶುದ್ಧ ಈ ಪಾಠಗಳನ್ನ ದೇವರ ಚಿತ್ತಾನುಸಾರವಾಗಿ, ಆತನ ವಾಕ್ಯಾನುಸಾರವಾಗಿ ಸತ್ಯಕ್ಕೆ ತಕ್ಕ ಹಾಗೆ ನಾವು ಕಲಿಯುವಂತೆ ಸಹಾಯ ಮಾಡಲೆಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಆತನ ಪರಿಶುದ್ಧಾತ್ಮನ ಸಹಾಯಕ್ಕೋಸ್ಕರ ನಾವು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯ ದೇವರೇ, ಮತ್ತೊಂದು ಸಾಯಂಕಾಲದ ವೇಳೆ ನಮ್ಮನ್ನು ಸೇರಿಸಿದ್ಯಪ್ಪ. ಈ ಒಂದು ಸಬ್ಬತ್ತು ಶಾಲೆಯ ಪಾಠಗಳನ್ನು ಕಲಿಯುವಂತೆ ನಮಗೆ ಸಹಾಯ ಮಾಡುತ್ತಾ ಬಂದಿದ್ದೀಯಪ್ಪ. ಈ 11ನೆಯ ಪಾಠವು ನಮ್ಮ ಜೀವಿತಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಪಾಠವಾಗಿದೆ ಸ್ವಾಮಿ. ನಾವು ಮಾಡಬೇಕಾದ ಕರ್ತವ್ಯವನ್ನ ಈ ಪಾಠವು ನಮಗೆ ಹೇಳ್ಕೊಡ್ತಾ ಇದೆ ಸ್ವಾಮಿ. ಅದಕ್ಕೋಸ್ಕರ ಇದರ ಒಂದು ಮಹತ್ವವನ್ನ, ಇದರ ಗಂಭೀರವನ್ನಾಗಿ ತೆಗೆದುಕೊಂಡು ನಾವು ಈ ಪಾಠವನ್ನ ಕಲಿತು ನಮ್ಮನ್ನು ಸ್ವಾಮಿ ನಿನ್ನ ಸೇವೆಗೆ ಅರ್ಪಿಸಿಕೊಳ್ಳುವುದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ ದಯಪಾಲಿಸು ಸ್ವಾಮಿ. ಈ ಪಾಠಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಿನ್ನ ಆತ್ಮನ ಸಹಾಯವನ್ನು ಬಿಡುತ್ತೇವೆ ಸ್ವಾಮಿ. ಪ್ರತಿಯೊಬ್ಬರನ್ನೂ ಆತ್ಮನ ಸ್ವಾಮಿ ವಶಕ್ಕೆ ತೆಗೆದುಕೊಂಡು ನಮ್ಮನ್ನು
ನಡೆಸಬೇಕೆಂದು ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬಿಡುತ್ತೇನೆ ತಂದೆ. ಆಮೇಲೆ ಆಮೆನ್. ಬೇರೆ ಆಮೇಲೆ ಗುರುವಾರ ಜೂನ್ 12 ಈ ಪಾಠವನ್ನ ಕಲಿಯಲಿಕ್ಕೆ ಬಂದಿದ್ದೇವೆ ನಾವು. ಇಂತಹ ಸಂದರ್ಭಕ್ಕಾಗಿಯೇ ಎಂಬುದಾಗಿ ಇದರ ಶೀರ್ಷಿಕೆ ಇದೆ. ಇದು ಕಳೆದ ದಿನದಲ್ಲಿ ನಾವು ಕಲಿತಂತ ಹಾಮಾನನ ಮತ್ತು ಸೈತಾನು ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಲಿತ ಪಾಠದ ಮುಂದುವರೆದ ಭಾಗವಾಗಿದೆ. ಇದರಲ್ಲೂ ಸಹ ನಾವು ಎಸ್ತೇರಳು ಮತ್ತು ಆಕೆಯ ಸಾಕು ತಂದೆಯಾದ ಮೊರ್ದೆಕೈಯು ಹೇಗೆ ಆ ಒಂದು ಸಂಸ್ಥಾನದಲ್ಲಿದ್ದುಕೊಂಡು ಬಂದಂತಹ ಮಹಾ ಒಂದು ಅಪಾಯ, ಒಂದು ಕಂಟಕ ಅಂತಾನೆ ಹೇಳ್ಬೋದು, ಅಂತಹ ದೊಡ್ಡ ಅಪಾಯದಿಂದ ಅವರು ಹೇಗೆ ತಮ್ಮನ್ನೂ ರಕ್ಷಿಸಿಕೊಂಡ್ರು, ಹಾಗೆ ಎಲ್ಲಾ ಸಂಸ್ಥಾನದಲ್ಲಿ ಇದ್ದಂತ ಎಲ್ಲಾ ಯಹೂದ್ಯ ಜನಾಂಗವನ್ನ ರಕ್ಷಿಸಿದರು ಎಂಬುದನ್ನು ನಾವು ನೋಡಿದೆವು. ಈಗಲೂ ಸಹ ಅದ ಮುಂದುವರೆದ ಭಾಗವಾಗಿದೆ. ಹಾಮಾನನು ಸೈತಾನನ ಒಂದು ಪಾತ್ರವನ್ನು ವಹಿಸುವುದನ್ನು ನಾವು ನೋಡ್ತೇವೆ. ಹಾಮಾನು ಅಧಿಕಾರವುಳ್ಳವನಾಗಿ ಅವನು ಎಲ್ಲರಿಂದಲೂ ನಮಸ್ಕಾರಗಳನ್ನ ಪಡ್ಕೊಳ್ಳುವಾಗ ಯಹೂದ್ಯನಾದ ಆ ಮೊರ್ದೆಕೈ ನಮಸ್ಕಾರ ಮಾಡದೆ ಹೋದಾಗ ಅವನ ಒಂದು ಗರ್ವಕ್ಕೆ ಒಂದು ಪೆಟ್ಟಾಯ್ತು ಅಂತ ಹೇಳ್ಬಹುದು. ಅವನು ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡ. ನಾನು ಇಂಥ ದೊಡ್ಡ ಒಂದು ಸ್ಥಾನದಲ್ಲಿದ್ದಾಗ್ಯೂ ಸಹ ಈ ವ್ಯಕ್ತಿ ನನಗೆ ನಮಸ್ಕಾರ ಮಾಡೋದಿಲ್ಲ ಅನ್ನೋ ಒಂದು ದ್ವೇಷ ಅವನಲ್ಲಿ ಬೆಳೀತಾ ಹೋಯ್ತು. ಅವನು ಯಾರು? ಅವನನ್ನು ಮಾತ್ರ ನಾನು ನಾಶಪಡಿಸಿದ್ರೆ ಸಾಕಾಗೋದಿಲ್ಲ, ಅವನ ಜನಾಂಗವನ್ನೇ ಇದು ನಾಶಪಡಿಸ್ಬೇಕು ಅಂತ ಹೇಳಿ ಆ ಜನಾಂಗದ ಬಗ್ಗೆ ಅವನು ತಿಳ್ಕೊಳಕ್ ಹೋದಾಗ ಖಂಡಿತವಾಗಿ ಅವನಿಗೆ ಬಹಳ ವಿಶೇಷವಾದ ಒಂದು ಮಾಹಿತಿಗಳು ಅವರ ಜನಾಂಗದ ಒಳಗೆ ಅವನಿಗೆ ಸಿಗುತ್ತೆ. ಯಾಕಂದ್ರೆ ಅವರು ಯಹೂದ್ಯರಾಗಿದ್ರು. ಯಹೂದ್ಯರು ಎಲ್ಲರ ಮಧ್ಯೆ ಇದ್ದಾಗ್ಯೂ ಸಹ ಅವರಿಗೆ ತಮ್ಮದೇ ಆದ ಒಂದು ಆಚಾರಗಳು, ವಿಚಾರಗಳು, ನ್ಯಾಯ ಪ್ರಮಾಣ, ಧರ್ಮಶಾಸ್ತ್ರ ಇವೆಲ್ಲವುಗಳು ಇದ್ದರಿಂದ ರಾಜನ ಆಜ್ಞೆ ಅದಕ್ಕೆ ಅನುಗುಣವಾಗಿದ್ರೆ ಮಾತ್ರ, ಅವರ ವಾಕ್ಯಗಳಿಗೆ, ಅವರ ಒಂದು ಆಚರಣೆಗೆ, ಅವರ ಧರ್ಮದಕ್ಕೆ ಯಾವುದೇ ಒಂದು ಅಡೆತಡೆ ಆಗದೇನೆ ಅನುಗುಣವಾಗಿದ್ರೆ ಮಾತ್ರ ಅದನ್ನ ಆಚರಣೆ ಮಾಡ್ತಾ ಇದ್ರು. ಆದ್ರೆ ಒಂದು ವೇಳೆ ಅದಕ್ಕೆ ವಿರುದ್ಧವಾಗಿದ್ದ ಪಕ್ಷದಲ್ಲಿ ಅವರು ಅದನ್ನ ಕೈ ಬಿಡ್ತಾ ಇದ್ರು. ಇಲ್ಲಿ ಮೊರ್ದೆಕೈಯು ಒಬ್ಬ ರಾಜನ ದೊಡ್ಡ ಅಧಿಕಾರಿಯಾದ ವ್ಯಕ್ತಿಗೆ ನಮಸ್ಕಾರ ಮಾಡದೆ ಹೋಗಿದ್ದು ಯಾತಕ್ಕೆ ಅಂತ ನಾವು ನೋಡುವಾಗ ಅದು E.G. ವೈಟ್ ಅವರು ಹೇಳ್ತಾರೆ. ಅದನ್ನ ನಾವು ಎಸ್ತರ್ ಅಂತ ಒಂದು ಸಿನಿಮಾ ಬಂತು, ಅದ್ರಲ್ಲೂ ನಾವು ನೋಡಿದ್ದೇವೆ. ಅದು ಏನಂತಂದ್ರೆ ಆ ಅಮ್ಮೇದಾತನ ಮಗನಾದ ಆ ಹಾಮಾನನು ಧರಿಸುತ್ತಿದ್ದಂತಹ ಆತನ ಇದರಲ್ಲಿ ಅಂದ್ರೆ ಅಂಗಿಯಲ್ಲಿ, ಆತನ ಒಂದು ವಸ್ತ್ರದಲ್ಲಿ ಮುಂಭಾಗದಲ್ಲಿ ಅವನು ಅವರ ದೇವರ ಒಂದು ಚಿತ್ರವನ್ನ ಅವನು ಚಿತ್ರಿಸ್ಕೊಂಡಿರ್ತಾನೆ, ಅದನ್ನ ಅವನು ಬರೆಸ್ಕೊಂಡಿರ್ತಾನೆ. ಅವನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಅವನಿಗೆ ತೊಂದರೆ ಆಗ್ತಾ ಇರ್ಲಿಲ್ಲ ಮೊರ್ದೆಕೈಗೆ. ಆದ್ರೆ ಇವನು ಅಡ್ಡು ಬೀಳುವಾಗ್ಲೆಲ್ಲ ಆ ಒಂದು ಫೋಟೋಗೆ ಇವನು ಅಡ್ಡು ಬೀಳ್ಬೇಕಾಗ್ತಾ ಇತ್ತು. ಅದಕ್ಕೋಸ್ಕರ ಅವನಿಗೆ ನಾನು ಈ ಒಬ್ಬ ಯಹೂದ್ಯನಾಗಿ ವಿಗ್ರಹಗಳನ್ನ ಆರಾಧನೆ ಮಾಡದೇ ಇರುವಂತಹ ನಾನು ಈತನಿಗೆ ಅಡ್ಡು ಬೀಳುವಾಗ ಈತನು ಧರಿಸಿಕೊಂಡಿರುವಂತಹ ಒಂದು ಚಿತ್ರಕ್ಕೆ, ಇವರ ದೇವರ ಒಂದು ಫೋಟೋಗೆ ನಾನು ಅಡ್ಡು ಬೀಳ್ಬೇಕಾಗತ್ತೆ ಅಂತ ಹೇಳಿ ಅದನ್ನ ಬಹಳ ಸಲ ಅವನು ಅದನ್ನ ತುಂಬಾ ಅದಕ್ಕೆ ವಿರೋಧವಾಗಿ ನಿಲ್ತಾನೆ. ಇದನ್ನ ನಾವು ನೋಡ್ತೇವೆ. ಹಾಗೇನೆ ಇಲ್ಲಿ ಎಸ್ತೇರಳು ಈ ಒಂದು ಸ್ಥಾನಕ್ಕೆ ಬರ್ಲಿಕ್ಕೆ ಒಂದು ಕಾರಣ ಏನು ಅಂತಂದ್ರೆ, ವಷ್ಟಿ ರಾಣಿ ಅಂತ ಆಕೆ ಪಟ್ಟದ ರಾಣಿಯಾಗಿದ್ಲು ಎಸ್ತೇರಳಿಗಿಂತ ಮೊದಲು. ಅವಳು ರಾಜನ ಆಜ್ಞೆಯನ್ನ ನಿರಾಕರಿಸಿದ್ದಕ್ಕೆ, ರಾಜನ ಆಜ್ಞೆಗೆ ವಿಧೇಯಳಾಗಿದ್ದ ಕಾರಣ ಅವಳನ್ನ ರಾಜನು ಪಟ್ಟದ ರಾಣಿಯ ಆ ಒಂದು
ಸ್ಥಾನವನ್ನ ತೆಗೆದುಹಾಕಿ, ಸ್ಥಾನದಿಂದ ಅವಳನ್ನ ಇಳಿಸಿ ತೆಗೆದುಹಾಕಿ, ಮತ್ತೆ ಇನ್ಯಾರು ಯೋಗ್ಯ ಅಥವಾ ಆ ಒಂದು ಸಂಸ್ಥಾನಕ್ಕೆ ಈ ರಾಜನಿಗೆ ಬೇಕಾದಂತಹ ತುಂಬಾ ಸೌಂದರ್ಯವುಳ್ಳ ಯೋಗ್ಯತೆಯುಳ್ಳ ಅಂತಹ ಒಬ್ಬ ಸ್ತ್ರೀಯನ್ನ ಹುಡುಕ್ಬೇಕು ಅಂತ ಹೇಳಿ ತನ್ನ ರಾಜ್ಯದಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳನ್ನ, ಯೌವನಸ್ತ್ರ ಹೆಣ್ಣು ಮಕ್ಕಳಲ್ಲಿ ಆತನು ಹುಡುಕಿಸುವಾಗ, ಮತ್ತೆ ಅವರಿಗೆ ಬೇಕಾದಂತಹ ಎಲ್ಲಾ ಒಂದು ಸಿದ್ಧತೆಯನ್ನು ಮಾಡುವಾಗ ಸುಮಾರು 1 ವರ್ಷದ ತನಕ ಅವರಿಗೆ ಎಲ್ಲಾ ಸಿದ್ಧತೆಗಳನ್ನ ತಯಾರಿಯನ್ನ ಮಾಡೋದನ್ನ ನಾವು ನೋಡ್ತೇವೆ. ಅವರೆಲ್ಲರನ್ನ ಕಂಚುಕಿಯರ ಒಂದು ವಶಕ್ಕೆ ಕೊಟ್ಟು ಪೋಷಣೆಗೆ ಅರಮನೆಯಲ್ಲೇ ಅವರನ್ನ ಪೋಷಣೆ ಮಾಡ್ತಾ ಇರೋದನ್ನ ನಾವು ನೋಡ್ತೇವೆ. ಅಂತಹ ಸಂದರ್ಭದಲ್ಲಿ ಎಸ್ತೇರಳು ಆ ಸ್ಥಾನಕ್ಕೆ ಆಯ್ಕೆಯಾಗುವುದನ್ನ ನೋಡ್ತೇವೆ. ಇದೆಲ್ಲವನ್ನ ನೋಡುವಾಗ ನಾವು ಅಂದ್ಕೊಳ್ತೇವೆ, ಎಂತೆಂತಹ ಕಷ್ಟಗಳು ನಮಗ್ ಬರ್ತವೆ, ಎಲ್ಲ ಬರ್ತವೆ, ಹೇಗಪ್ಪ ನಮ್ಮ ಜೀವನ ಅಂತ ತಿಳ್ಕೊಳ್ತೇವೆ. ಆದ್ರೆ ಸಂಪೂರ್ಣವಾಗಿ ನಾವು ಒಂದನ್ನ ತಿಳ್ಕೊಳ್ಬೇಕಾಗಿದೆ, ಎಲ್ಲಾ ಪ್ರವಾದನೆಗಳಲ್ಲಿ ತಿಳಿಸಿರುವಂತೆ ಮುಂದೆ ಬರಲಿರುವ ಕಠಿಣ ಕಾಲದ ಬಗ್ಗೆ ನಾವು ಯಾವಾಗಲೂ ಚಿಂತೆ ಮಾಡ್ತಾ ಇರ್ತೇವೆ. ಒಂದು ವೇಳೆ ಹೀಗಾದ್ರೆ ನಮ್ಮ ಗತಿ ಏನು? ನಮ್ಮ ತಿಳುವಳಿಕೆ, ನಮ್ಮ ದೃಷ್ಟಿಯಲ್ಲಿ ಮಾತ್ರ ಈ ಪ್ರವಾದನೆಯನ್ನ ಇಟ್ಕೊಂಡು ನಮಗ್ ಕಷ್ಟ ಬರಬಾರ್ದು, ನಾವು ಹೇಗೂ ಈ ಕಷ್ಟದಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನ ನಾವು ಮಾಡ್ತಾ ಇರ್ತೇವೆ. ಆದ್ರೆ ಈ ಪ್ರವಾದನೆಯನ್ನ ಕೊಟ್ಟಂತವನು ದೇವರಾಗಿದ್ದ. ಯಾಕಂತಂದ್ರೆ ದೇವರು ತ್ರಿಕಾಲ ಜ್ಞಾನಿಯಾಗಿರುವುದರಿಂದ ಭೂತಕಾಲ, ವರ್ತಮಾನ ಕಾಲ, ಹಾಗೇನೆ ಭವಿಷ್ಯತ್ ಕಾಲದ ಜ್ಞಾನವು ಆತನಿಗೆ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ಆತನೇ ಈ ಪ್ರವಾದನೆಯನ್ನ ನುಡಿಸ್ತಾ ಇರೋದ್ರಿಂದ ತನ್ನ ಪ್ರವಾದಿಗಳ ಮುಖಾಂತರ ಅದರ ಒಂದು ಅಂತ್ಯ ಸಂಪೂರ್ಣವಾಗಿ ಆತನು ನಮಗೆ ಕೊಟ್ಟಿರ್ತಾನೆ, ಮಂಡಿಸಿರ್ತಾನೆ, ಅವ್ರ ಮುಖಾಂತರ ಮಂಡಿಸ್ತಾನೆ. ಆ ಅಂತ್ಯ ಭಾಗದಲ್ಲಿ ದೇವರ ಮಕ್ಕಳಿಗೆ ಒದಗಿ ಬರುವಂತಹ ರಕ್ಷಣೆಯನ್ನು ಸಹ ಅವನು ಸ್ಪಷ್ಟವಾಗಿ ಹೇಳ್ಕೊಡ್ತಾನೆ. ಇಷ್ಟೆಲ್ಲ ಇದ್ದಾಗಿಯೂ ನಮ್ಮಲ್ಲಿ ಒಂದು ಆತಂಕ ಶುರುವಾಗುತ್ತೆ. ಅಯ್ಯೋ, ನಾವು ಅಂತ್ಯಕಾಲಕ್ಕೆ ಬಂದ್ವು, ನಮಗೆ ಈಗಲೇ ಹಿಂಸೆಗಳು ಶುರುವಾಗ್ತವೆ, ನಾವು ಏನೂ ಮಾಡ್ಲಿಕ್ಕಾಗಲ್ಲ, ನಮ್ಮನ್ನ ಜನರು ಹಿಡ್ಕೊಂಡು ಹೋಗ್ತಾರೆ, ನಮ್ಮನ್ನು ಶಿಕ್ಷೆಗೊಳಪಡಿಸ್ತಾರೆ, ಮರಣ ದಂಡನೆ ನಾವು ವಿಧಿಸ್ತಾರೆ ಅಂತ ಎಲ್ಲ ಹೇಳಿ ನಾವು ತುಂಬಾ ಅದರ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸೋದು, ಆತಂಕವನ್ನ ವ್ಯಕ್ತಪಡಿಸೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ಈ ಕಥೆಯನ್ನ ನೋಡುವಾಗ ಅಂತಹ ಆತಂಕಕ್ಕೆ ಯಾವುದೇ ಒಂದು ಕಾರಣವಿಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ನಮಗೆ ಬರುವಂತಹ ಒಂದು ಮುಂದಿನ ಹಿಂಸಾಚಾರವನ್ನ ಅಥವಾ ಕಠಿಣ ಕಾಲಗಳನ್ನ, ಸಂಕಟ ಕಾಲಗಳನ್ನ ದೇವರು ಹೇಳಿರುವಂತೆ ಅವರಿಗೂ ಒಂದು ಆ ಒಂದು ಕಠಿಣ ಸಂಕಟ ಕಾಲವನ್ನ ಆ ಯಹೂದ್ಯರು ಎದುರಿಸುವುದನ್ನ, ಆ ಯಹೂದ್ಯರ ಜೀವಿತದಲ್ಲಿ ಅನುಭವಿಸುವುದನ್ನ ನಾವು ನೋಡ್ತೇವೆ. ಎಸ್ತರ್ ಪುಸ್ತಕದಲ್ಲಿ ಒಂದು ಇದೆ ಅಂತಂದ್ರೆ ಅದು ಪ್ಯೂರ್ಲಿ ಚರಿತ್ರೆಯ ಒಂದು ಪುಸ್ತಕವಾಗಿದೆ, ಸಂಪೂರ್ಣವಾಗಿ ಚರಿತ್ರಾ ಪುಸ್ತಕವಾಗಿದೆ. ಇಲ್ಲಿ ಈ ದೇವರ ಯೆಹೋವನ ಹೆಸರಲ್ಲಿ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಅದು ಈ ಪುಸ್ತಕದ ಒಂದು ವಿಶೇಷತೆ. ಇದನ್ನ ಸೆಕ್ಯುಲರ್ ಹಿಸ್ಟರಿಕಲ್ ಬುಕ್ ಅಂತ ಕರೀತಾರೆ. ಅಂದ್ರೆ ಇದರಲ್ಲಿ ಜಾತ್ಯತೀತವಾಗಿ ಪ್ರಜೆಗಳನ್ನ ನಾವು ಕಾಣೋದನ್ನ ನೋಡ್ತೇವೆ. ಆದಾಗ್ಯೂ ಕೂಡ ದೇವರ ಹೆಸರಿಲ್ಲದಿದ್ದಾಗ್ಯೂ ಸಹ ಅವರೆಲ್ಲರೂ ದೇವರ ಸಹಾಯದಿಂದ ಹೇಗೆ ಪಾರಾದರು, ದೇವರಿಗೆ ಹೇಗೆ ಅವರು ಮೊರೆ ಇಟ್ಟರು, ದೇವರ ಸಹಾಯ ಹೇಗೆ ಒದಗಿ ಬಂತು ಅನ್ನೋದನ್ನ ನಾವು ಇಲ್ಲಿ ನೋಡ್ತೇವೆ. ಅದೇ ಈ ಒಂದು ಪುಸ್ತಕದ ವಿಶೇಷತೆ. ಈ ಚರಿತ್ರೆಯ ಒಂದು ಪುಸ್ತಕವಾಗಿ ಕಂಡಾಗ್ಯೂ ಸಹ ಚರಿತ್ರೆಯಲ್ಲಿ ನಾವು ದೇವರ ಬಗ್ಗೆ ನಾವು ಎಲ್ಲೂ ಅದನ್ನ ನಾವು ಅಧ್ಯಯನ ಮಾಡೋದಿಲ್ಲ. ಅದು ಹೇಗ್ ನಡೀತೋ ಹೊತ್ತಾಗಿ ಹೀಗಾಯ್ತು, ಇಂತಹ ರಾಜ ಬಂದನು, ಇಂಥವ್ರು ಯುದ್ಧ ಆಯ್ತು, ಯುದ್ಧದಲ್ಲಿ ಇಂಥವ್ರು ಸೋತರು, ಇಂಥವ್ರು ಗೆದ್ರು, ಈ ತರ ಎಲ್ಲ ನಾವು ಕಲ್ತ್ಕೊಂಡ್ ಬರ್ತೀವಿ ಹೊರತು ಅದರಲ್ಲಿ ದೇವರ ಪಾತ್ರವನ್ನ ನಾವು ನೋಡೋದಿಲ್ಲ. ಇಲ್ಲಿ ದೇವರ ಹೆಸರು ಅಲ್ಲಿ ಉಲ್ಲೇಖ ಇಲ್ಲ ಅಂತ ಅಂದಾಗ್ಯೂ ಸಹ ದೇವರು ಹೇಗೆ ತನ್ನ ಜನರನ್ನ ನಡೆಸ್ಕೊಂಡು ಬರ್ತಾನೆ ಅನ್ನೋದನ್ನ ನಾವು ಹಳೆ ಒಂದು ಎಲ್ಲಾ ಪುಸ್ತಕಗಳಲ್ಲಿಯೂ ದೇವರು ಹೇಳಿದಂತಹ ಪ್ರವಾದನೆಯನ್ನ ಮತ್ತು ಆತನು ಮಾಡಿದಂತಹ
ಒಂದು ವಾಗ್ದಾನಗಳನ್ನ ನಾವು ಕಾಣ್ತೇವೆ. ನೀವು ನನ್ನ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಡ್ಕೊಳ್ಳಿಲ್ಲ ಅಂದ ಪಕ್ಷದಲ್ಲಿ ನಿಮಗೆ ಏನೆಲ್ಲ ನಾನು ಕಷ್ಟಗಳನ್ನ ಬರಮಾಡ್ತೇನೆ ಅನ್ನೋದನ್ನ ಮೊದಲೇ ಸ್ವಾಮಿ ಹೇಳಿದ್ದಾರೆ. ಹಾಗೆಯೇ ಅವರು ಕಷ್ಟಗಳಿಗೆ ಒಳಗಾದ್ದನ್ನು ಸಹ ನಾವು ನೋಡ್ತೇವೆ. ಅದನ್ನ ನಾವು ದಾನಿಯೇಲನ ಪುಸ್ತಕದಲ್ಲಿ ದಾನಿಯೇಲನು ಮಾಡುವಂತಹ ಪ್ರಾರ್ಥನೆಯಲ್ಲೂ ನೋಡ್ತೇವೆ. ಇವರೆಲ್ಲರೂ ಬಾಬೆಲ್ ಸಂಸ್ಥಾನಕ್ಕೆ ನೀವು ನೆಬೂಕದ್ನೆಚ್ಚರನ ಸೆರೆಯಾಳುಗಳಾಗಿ ಹೋದ್ರೆ ಮಾತ್ರ ನೀವು ಬದುಕುಳಿತೀರಿ. ಒಂದು ವೇಳೆ ತಪ್ಪಿಸ್ಕೊಳಕ್ ಹೋದ್ರೆ ನೀವು ಆತನ ಕತ್ತಿಗೆ ಗುರಿ ಆಗ್ತೀರಾ. ಮತ್ತೆ ಆತನ ಕತ್ತಿಯಿಂದ ತಪ್ಪಿಸ್ಕೊಳಿದ್ರು ನೀವು ಬದುಕುಳಿಯೋದಿಲ್ಲ ಅಂತ ಸ್ವಾಮಿ ಸ್ಪಷ್ಟವಾಗಿ ಅಲ್ಲಿ ಯೆಶಾಯನ ಮುಖಾಂತರ ತಿಳಿಸ್ಕೊಡ್ತಾರೆ. ಆದ್ರೆ ಕೆಲವರು ನಾವು ಹೇಗೂ ಸೆರೆಮನೆಗೆ ಹೋಗ್ಬಾರ್ದು, ನಾವು ಅಲ್ಲಿ ಗುಲಾಮರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತಪ್ಪಿಸ್ಕೊಳ್ತಾರೆ. ಆದ್ರೆ ನಿಜವಾಗಿಯೂ ಸಂರಕ್ಷಣೆಗೊಳಗಾಗದಂತವ್ರು ಈ ಸೆರೆಯಾಗಿ ತಂದಂತಹ ಆ ಯಹೂದ್ಯರೆಲ್ಲ ಆ ನೆಬೂಕದ್ನೆಚ್ಚರನ ಒಂದು ಸಂಸ್ಥಾನದಲ್ಲಿ ಅವರು ಗುಲಾಮರಾಗಿದ್ದಾಗ್ಯೂ ಸಹ ಜೀವಕ್ಕೆ ಯಾವುದೇ ತೊಂದರೆ ಇಲ್ಲದೆ ಅವರು ಜೀವನವನ್ನ ಸಾಗಿಸ್ತಾರೆ. ಆದ್ರೆ ಈ ಒಂದು ಪ್ರವಾದನೆ ಪ್ರಕಾರವಾಗಿ ಅಲ್ಲಿ 70 ವರ್ಷಗಳು ಅವರು ಕಳೆದ ಮೇಲೆ ಮತ್ತೆ ಅವರು ಯೆರೂಸಲೇಮಿಗೆ ಹಿಂದಿರುಗಬೇಕಾಗುತ್ತೆ. ಯೆರೂಸಲೇಮಿಗೆ ಹಿಂದಿರುಗ್ಲಿಕ್ಕೆ ಆತನು ಆಜ್ಞೆಯನ್ನ ಕೊಟ್ಟಾಗ ಆ ಒಂದು ಆದೇಶವನ್ನ ಈ ರಾಜನು ಕೊಟ್ಟಾಗ್ಯೂ ಸಹ ಅಲ್ಲಿಯ ಜೀವಿತವನ್ನ ರೂಢಿಸಿಕೊಂಡದ್ದಂತ ಯಹೂದ್ಯರು ಅಲ್ಲಿಂದ ಯೆರೂಸಲೇಮಿಗೆ ಬರ್ಲಿಕ್ಕೆ ಅವ್ರಿಗೆ ಇಷ್ಟವಾಗದೆ ಅಲ್ಲೇ ಉಳಿಯೋದನ್ನ ನಾವು ನೋಡ್ತೇವೆ. ಹಾಗೆ ಅನೇಕರು ಉಳಿದಂತಹ ಆ ಯಹೂದ್ಯರು ಅಲ್ಲಿ ಉಳ್ಕೊಂಡಿದ್ರು. ಆ ಉಳ್ಕೊಂಡಿದ್ದಂತಹ ಜನರ ಮಧ್ಯದಲ್ಲಿ ಈ ಮೊರ್ದಕೈ ಮತ್ತೆ ಮೊರ್ದಕೈಯ ಸಾಕು ಮಗಳಾದ ಎಸ್ತರಳು ಕೂಡ ಇತ್ತು. ಎಸ್ತರಳ ಹೆಸರು ಅದಸ್ಸ ಅಂತ ಎಂಬುದಾಗಿ ಅಂತ ನಾವು ನೋಡ್ತೇವೆ ನಾವು. ಆದ್ರೆ ಆತನು ಮೊರ್ದಕೈಯು ಆಕೆಯ ಹೆಸರನ್ನ ನೀನು ಗುಪ್ತವಾಗಿ ರಹಸ್ಯವಾಗಿಡು, ಇದನ್ನ ಗುಟ್ಟಾಗಿ ಇಡು, ಯಾರ ಜೊತೆನೂ ನೀನು ಹೇಳ್ಕೊಳ್ಬೇಡ, ನೀನು ಯಾವ ಜನಾಂಗದಿಂದ ಬಂದೆ, ನಿನ್ನ ಭಾಷೆ ಯಾವುದು, ನಿನ್ನ ಹೆಸರೇನು, ಯಾವುದನ್ನು ಹೇಳ್ಕೋಬಾರ್ದು ಅಂತ ಹೇಳುವಾಗ ಆಕೆ ಅದನ್ನ ಕಾಪಾಡ್ಕೊಂಡಿರ್ತಾಳೆ. ಕಡೆ ತನಕನು ಕಾಪಾಡ್ಕೊಂಡಿರ್ತಾಳೆ. ಪ್ರಿಯರೇ, ಇಲ್ಲಿ ನಾವು ನೋಡೋದೇನು ಅಂತಂದ್ರೆ, ಮೋವಾಬ್ ದೇಶದ ಒಬ್ಬ ಹೆಣ್ಣು ಮಗಳು ಯಹೂದ್ಯ ದೇಶಕ್ಕೆ ಬಂದು ಆಕೆ ಒಂದು ಕಡೆ ಸಂರಕ್ಷಣೆ ಹೊಂದ್ಕೊಂಡ್ರೆ, ಯಹೂದ್ಯ ದೇಶದಿಂದ ಸೆರೆಯಾಳುಗಳಾಗಿ ಬಂದಂತಹ ಒಂದು ಜನಾಂಗ ಅಂದ್ರೆ ಬಾಬೆಲ್ ಪಟ್ಟಣದಲ್ಲಿ ಯಾರೂ ಇಲ್ಲದ ಒಬ್ಬ ಅನಾಥ ಮಗಳನ್ನು, ಅಂದ್ರೆ ತಂದೆ ತಾಯಿಗಳನ್ನು ಆಕೆ ಕಳ್ಕೊಂಡಿರ್ತಾಳೆ. ಚಿಕ್ಕಪ್ಪನ ಒಂದು ಆಶ್ರಯದಲ್ಲಿ ಆಕೆ ಬೆಳೆದಿರ್ತಾಳೆ. ಅವಳು ಹೇಗೆ ಅವಳ ಒಂದು ಸಹಾಯದಿಂದ ದೇವರು ಇಡೀ ಯಹೂದ್ಯ ಕುಲವನ್ನ, ಯಹೂದ್ಯ ಜನಾಂಗವನ್ನ ರಕ್ಷಿಸ್ತಾನೆ ಅನ್ನೋದನ್ನ ನಾವು ಈ ಚರಿತ್ರೆಯಲ್ಲಿ ನೋಡ್ತೇವೆ. ಇದರಂತೆಯೇ ನಮ್ಮ ಚರಿತ್ರೆಯೂ ಇದೆ. ಸಂಪೂರ್ಣವಾಗಿ ಈ ಕ್ರೈಸ್ತರ ಚರಿತ್ರೆ ಹೇಗಿದೆ ಅಂತಂದ್ರೆ, ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಲ್ಲ, 126 ವರ್ಷಗಳು ಅಂದ್ರೆ ಅಲ್ಲೇನಿದೆ, ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅಂತ ನಾವು ದಾನಿಯೇಲನ ಪುಸ್ತಕದಲ್ಲಿ ಹೇಳೋದಾದ್ರೆ, ಇಲ್ಲಿ 42 ತಿಂಗಳ ಕಾಲ, ಅದು 126 ದಿನಗಳಾಗುತ್ತೆ. ಆ 126 ಒಂದು ದಿನಕ್ಕೆ 1 ವರ್ಷ ಅಂತ ಲೆಕ್ಕ ಹಾಕೋದಾದ್ರೆ 126 ವರ್ಷಗಳು ಆ ಒಂದು ಸಭೆ ಎಲ್ಲಿ ಹೋಗುತ್ತೆ ಅಂದ್ರೆ ಅರಣ್ಯಕ್ಕೆ ಎತ್ತಲ್ಪಡ್ತದೆ. ಯಾಕಂತಂದ್ರೆ ಸೈತಾನನು, ಘಟಸರ್ಪನು ಆ ಸ್ತ್ರೀಯನ್ನ ಹಿಂಸಿಸ್ಲಿಕ್ಕೆ ಹೋಗ್ತಾನೆ. ಆ ಸ್ತ್ರೀಯು ಒಬ್ಬ ಪ್ರಭುವನ್ನ ಹೆರ್ತಾಳೆ ಅಂತ ಇದೆಯಾ ನೋಡಿ, ಒಂದು ಗಂಡು ಮಗುವನ್ನು ಹೆರ್ತಾಳೆ ಅಂತಿದೆ. ಅದನ್ನ ಗಂಡು ಮಗುವನ್ನ ಹೆರ್ತಾಳೆ ಅಂತ ಹೇಳಿದಾಗ ಅದ್ ಬೇರೆ ಯಾರಲ್ಲ, ಯೇಸು ಕ್ರಿಸ್ತನೇ ಆಗಿರ್ತಾನೆ. ಆತನು ಪಕ್ಕನೆ ಒಯ್ಯಲ್ಪಡುತ್ತಾನೆ, ಪರಲೋಕಕ್ಕೆ ಒಯ್ಯಲ್ಪಡುತ್ತಾನೆ ಅನ್ನೂ ನಾವು ನೋಡ್ತೇವೆ. ಇಲ್ಲಿ 1260 ದಿನಗಳವರೆಗೆ ಪೋಷಣೆ ಆಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದನು. ಈ 1260 ದಿನಗಳು ಚರಿತ್ರೆಯಲ್ಲಿ ಏನಪ್ಪಾ ಅಂತಂದ್ರೆ, ಪೇಗನ್ ರೋಮ್ನಿಂದ ಪೇಪಲ್ ರೋಮ್ಗೆ ಒಂದು ಸಭೆ ಒಳಪಡುವಂಥದ್ದನ್ನು ನಾವು ನೋಡ್ತೇವೆ. ದೇವ ಜನರು ಪೇಗನ್ ರೋಮ್ನಲ್ಲಿ ಎಷ್ಟು ಕಷ್ಟಪಟ್ಟರು, ಅದಕ್ಕಿಂತ ಹೆಚ್ಚಿನ ಒಂದು ಹಿಂಸೆ, ಕಷ್ಟವನ್ನ ಈ ಒಂದು ಪೇಪಲ್ ಅಂದ್ರೆ ಸಮುದ್ರದಿಂದ ಏರಿ ಬಂದ ಮೃಗದ ಒಂದು ವಶಕ್ಕೆ ಅವರು
ಸಿಕ್ಕಿ ಹಾಕಿಕೊಂಡು ಆ ಮೃಗವು ಕೊಡುವಂತಹ ಹಿಂಸೆ ಅಂದ್ರೆ ಸಂಪೂರ್ಣವಾಗಿ ಹತ್ಯೆಯನ್ನ ಮಾಡ್ಲಿಕ್ಕೆ ಲಕ್ಷಾಂತರ ಯಹೂದ್ಯರು ದೇವರ ಭಕ್ತರು ಹತ್ಯೆ ಆಗುವುದನ್ನ ನಾವು ನೋಡ್ತೇವೆ. ಯಾರನ್ನ ಅವನು ಹತ್ಯೆ ಮಾಡ್ತಾ ಹೋಗ್ತಾನೆ ಅಂತಂದ್ರೆ, ಯಾರು ದೇವರ ವಾಕ್ಯಗಳಿಗೆ ಅನುಸಾರವಾಗಿ ನಡ್ಕೊಳ್ತಾರೋ ಅಂಥವ್ರನ್ನೆಲ್ಲ, ದೇವರ ಸತ್ಯವೇ ಇಲ್ಲಿ ಇರಬಾರ್ದು ಅಂತ ಆ ಸೈತಾನನು ಸಂಪೂರ್ಣವಾಗಿ ತನ್ನದೇ ಇಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಆಗ್ಬೇಕು, ದೇವರ ಸತ್ಯ ಒಂದು ಉಳ್ಕೊಂಡ್ರು ಕೂಡ ನನಗೆ ಅದು ಕಂಟಕವಾಗುತ್ತೆ, ಅದರಿಂದ ದೇವರು ನನ್ನನ್ನು ನಾಶ ಮಾಡ್ತಾನೆ ಅಂತ ಹೇಳಿ ದೇವ ಜನರ ಮಧ್ಯದಲ್ಲಿ ಇರುವಂತಹ ಆತನ ಸತ್ಯ ವಾಕ್ಯಗಳನ್ನ, ಆತನ ದೇವರ ನಿಜವಾದ ದೇವರ ಅರಿವನ್ನ ಅವರಿಂದ ಅಳಿಸ್ಬೇಕು ಅಂತ ಈ ಎಲ್ಲಾ ಪ್ರಯತ್ನವನ್ನ ಮಾಡೋದನ್ನ ನಾವು ಈ ಪೇಪಲ್ ರೋಮ್ ಕಾಲದಲ್ಲಿ ನೋಡ್ತಾ ಬರ್ತೇವೆ. ಇದು ಯಾವಾಗ ಎಂಡ್ ಆಗುತ್ತೆ, ಕೊನೆ ಆಗುತ್ತೆ ಅಂದ್ರೆ 1798ರಲ್ಲಿ ಆ ನೆಪೋಲಿಯನ್ ಬೋನಪಾರ್ಟಿಯ ಆ ಒಂದು ದಂಡನಾಯಕನಾದ ಬರ್ತಿಯಾರ್ ಆತನನ್ನ ಅಂದ್ರೆ ಪೋಪರನ್ನ ಹಿಡಿದು ಸೆರೆಮನೆಗೆ ಹಾಕುವಾಗ ಆತನ ಒಂದು ಈ ಪೇಪಲ್ ರೋಮ್ ಇದೆಯಲ್ಲ, ಆ ರೋಮ್ ಪೇಪಲ್ ಆಡಳಿತದಿಂದ ನಾವು ಹೊರಗೆ ಬರ್ತೇವೆ. ಆ ಹೊರಗೆ ಬಂದಂತ ಸಂದರ್ಭ ಮತ್ತು ಇಲ್ಲಿ ಚರಿತ್ರೆಯಲ್ಲಿ ಎಸ್ತೇರಳು ಮತ್ತು ಮೊರ್ದೆಕೈ ಇಬ್ಬರಿಂದ ಹಾಮಾನು ಮಾಡಿದ್ದಂತಹ ಆ ಒಂದು ಆಜ್ಞೆ ಏನಿದೆ, ಆ ಒಂದು ಆದೇಶ ಏನಿದೆ, ಆ ಆದೇಶ ಏನಾಗಿತ್ತು ಅಂತಂದ್ರೆ, ಆ ಅಹಷ್ವೇರೋಷನ 12 ವರ್ಷಗಳು ಒಂದು ಆಡಳಿತದಲ್ಲಿ 12ನೇ ವರ್ಷದಲ್ಲಿ ಈ ಒಂದು ತೀರ್ಮಾನವನ್ನು ತಗೊಳ್ತಾನೆ. ಅದು ಮೊದಲನೇ ತಿಂಗಳಲ್ಲಿ ಅವನು ತೀರ್ಮಾನ ತಗೊಂಡು ಯಾವ ಒಂದು ದಿನವನ್ನ ಫಿಕ್ಸ್ ಮಾಡ್ತಾನೆ. ಆ ದಿನವನ್ನ ನಿರ್ದಿಷ್ಟ ದಿನದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಎಲ್ಲರೂ ನೀವು ಸಿದ್ಧರಾಗಿ ಯಹೂದ್ಯರೆಲ್ಲರನ್ನ ನೀವು ಸಂಹರಿಸ್ಬೇಕು ಅಂತ ಹೇಳಿ ರಾಯಸಗಳನ್ನ ಎಲ್ಲಾ ಒಂದು ದೇಶಗಳಿಗೆ ಆಯಾ ಭಾಷೆಗಳಲ್ಲಿ ಆಯಾ ಲಿಪಿಗಳಲ್ಲಿ ಆತನು ರಾಯಸಗಳನ್ನ ಕಳಿಸೋದನ್ನ ನೋಡ್ತೇವೆ. ಎಲ್ಲರಿಗೂ ಆ ರಾಯಸ ತಲುಪಿದಾಗ ಆ ಪತ್ರಗಳನ್ನು ಓದಿದಂತ ಯಹೂದ್ಯರ ಮಧ್ಯದಲ್ಲಿ ಗೋಳಾಟ, ಅರಿಚಾಟ, ಕಿರುಚಾಟ ಆಗುವುದನ್ನ, ದುಃಖದ ಸಾಗರದಲ್ಲಿ ಮುಳುಗುವುದನ್ನ ನಾವು ನೋಡ್ತೇವೆ. ಬೇರೆ ಇಂತಹ ಸಂದರ್ಭವನ್ನ ಹೇಗೆ ಅವರು ಕಳೆದು ಒಳ್ಳೆಯ ಒಂದು ಸಂದರ್ಭಕ್ಕೆ ಬರ್ತಾರೆ ಅನ್ನೋದನ್ನ ನಾವು ನೋಡ್ತೇವೆ. ಇಲ್ಲಿ ಕೂಡ ನಿಜವಾಗಿಯೂ ನಾವು ಪೇಪಲ್ ರೋಮನ್ನರ ಅಂದ್ರೆ ಪೋಪರ ಒಂದು ಸಂಪೂರ್ಣವಾದ ಆಡಳಿತದಿಂದ ಹೇಗೆ ನಾವು ವಿಮುಕ್ತರಾದೆವು, ನಮ್ಗೆ ಎಲ್ಲರಿಗೂ ಆಯಾ ಒಂದು ಸಭೆಗಳನ್ನ ಸ್ಥಾಪಿಸಿಕೊಂಡು, ಅಂದ್ರೆ ವಿಶೇಷವಾಗಿ ದೇವರು ಸತ್ಯ ಸಭೆಯನ್ನ ಸ್ಥಾಪಿಸಿ ತನ್ನ ಸತ್ಯವನ್ನ ಉಳಿಸ್ಲಿಕ್ಕೋಸ್ಕರ ಹೇಗೆ ಜನರನ್ನ ನಡೆಸ್ತಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತೇವೆ. ಎಸ್ತರ್ ಚರಿತ್ರೆಯಲ್ಲಿ ನಾವು ನೋಡುವ ಹಾಗೆ ಎಸ್ತರಳು ಈ ಒಂದು ಸಂದರ್ಭವನ್ನ ಹೇಗೆ ಉಪಯೋಗಿಸ್ಕೊಂಡಳು ಅನ್ನೋದನ್ನ ನಾವು ನೋಡ್ತೇವೆ. ಹೇಗ್ ನೋಡ್ತೇವೆ ಅಂತಂದ್ರೆ, ಹಾಮಾನನು ಮೊರ್ದೆಕೈ ವಿರುದ್ಧವಾಗಿ ದೋಷವನ್ನ ತಾಳ್ಕೊಂಡು ಇವರನ್ನ ಮಾತ್ರವಲ್ಲ ಸಂಪೂರ್ಣವಾಗಿ ಈತನ ಜನಾಂಗವನ್ನೇ ನಾನು ಸಂಪೂರ್ಣವಾಗಿ ನಾಶ ಮಾಡ್ಬೇಕು ಅಂತ ಹೇಳಿ ರಾಜನಿಂದ ಒಂದು ಅಪ್ಪಣೆಯನ್ನ ಪಡ್ಕೊಳ್ತಾನೆ. ರಾಜನಿಗೆ ಬಹುಮಾನವಾಗಿ 10,000 ಬೆಳ್ಳಿಯನ್ನ ನಾನು ಕೊಡ್ತೇನೆ, ತಲಾಂತು ಬೆಳ್ಳಿಯನ್ನ ಕೊಡ್ತೇನೆ ಅಂತ ಘೋಷಣೆ ಮಾಡ್ತಾನೆ. ರಾಜನು ಅದಕ್ಕೆ ಒಪ್ಪಿ ತನ್ನ ಒಪ್ಪಿಗೆಯನ್ನ ಆತನಿಗೆ ಕೊಡ್ತಾನೆ, ಅಂದ್ರೆ ಅಪ್ಪಣೆಯನ್ನ ಅದನ್ನ ಕೊಡ್ತಾನೆ. ಈ ಸಂದರ್ಭದಲ್ಲಿ ತಾನೇ ಈ ರಾಯಸಗಳು ಹೋದಾಗ ಎಲ್ಲಾ ಕಡೆ ಗೋಳಾಟ ಶುರುವಾಗುತ್ತೆ. ಹಾಗೆ ಆ ರಾಯಸ ಈ ಮೊರ್ದೆಕೈಗೂ ಗೊತ್ತಾಗಿ ಆತನು ಬೀದಿ ಬೀದಿಯಲ್ಲಿ ಅವನು ಕೂಗಾಡ್ತಾ ಅರಚಾಡ್ತಾ ಹೋಗುವಾಗ ವಿಷಯವನ್ನ ತಿಳ್ಕೊಂಡಂತಹ ಎಸ್ತರಳು ಏನು ವಿಷಯ ಅಂತ ಅವಳಿಗೆ ಗೊತ್ತಿರುತ್ತೆ. ಒಂದು ವಸ್ತ್ರಗಳನ್ನ, ಯಾಕಂತಂದ್ರೆ ಅವನು ಗೋಣಿ ತಟ್ಟನ್ನ ಸುತ್ತಕೊಂಡಿರ್ತಾನೆ. ಗೋಣಿ ತಟ್ಟನ್ನ ಸುತ್ತಕೊಂಡಿರುವಾಗ ಗೋಣಿ ತಟ್ಟನ್ನ ಸುತ್ತಕೊಂಡು ಇರುವಂತಹ ವ್ಯಕ್ತಿಗೆ ಅರಮನೆಯಲ್ಲಿ ಪ್ರವೇಶ ಇರೋದಿಲ್ಲ. ಹಾಗಾಗಿ ಆಕೆಯು ಕಂಚುಕಿಗಳ ಸಹಾಯದಿಂದ ಒಂದು ಒಳ್ಳೆಯ ವಸ್ತ್ರವನ್ನ ಆತನಿಗೆ ಕಳಿಸಿ ಇದನ್ನ ತೊಟ್ಕೊಂಡು ಬರ್ಬೇಕು ಅಂತ ಹೇಳುವಾಗ ಅವನು ಅದಕ್ಕೆ ಒಪ್ಪೋದಿಲ್ಲ. ಆದ್ರೆ ಮತ್ತೆ ಆಕೆ ಪ್ರಯತ್ನ ಪಟ್ಟು ಏನು ವಿಷಯ ಅಂತ ಹೇಳುವಾಗ, ನೀನು ಇಲ್ಲಿ 4ನೇ ಅಧ್ಯಾಯಕ್ಕೆ ಬಂದ್ರಿ, 4ನೇ ಅಧ್ಯಾಯ 4ನೇ ವಚನದಲ್ಲಿ ಏನಿದೆ ಅಂತಂದ್ರೆ, ನೀನು ಹೇಗಮ್ಮ ನೀನು ಹೀಗಿದ್ದೀಯಾ, ನಿನ್ನ ಜನಾಂಗವೆಲ್ಲ
ಕೊಲೆಗೆ ಈಡಾಗ್ತಾ ಇದೆ, ಎಲ್ಲರೂ ಸಂಹರಿಸಲ್ಪಡ್ತಾ ಇದ್ದಾರೆ, ಎಲ್ಲರನ್ನೂ ನಾಶ ಮಾಡ್ಬೇಕು, ಅವರೆಲ್ಲರ ಆಸ್ತಿ ಪಾಸ್ತಿಗಳನ್ನ ಮುಟ್ಗೋಲ್ ಹಾಕಬೇಕು ಅಂತ ಒಂದು ರಾಯಸ ಹೊರಟಿರುವಾಗ, ರಾಜನ ಆಜ್ಞೆ ಹೊರಟಿರುವಾಗ, ನೀನು ಹೇಗೆ ಈ ಅರಮನೆಯಲ್ಲಿ ರಾಣಿ ಪದವಿಯಲ್ಲಿ ಇದ್ಕೊಂಡು, ಪಟ್ಟದ ರಾಣಿ ಪದವಿಯಲ್ಲಿ ಇದ್ಕೊಂಡು ನೀನು ಸುಖವಾಗಿ ಅಥವಾ ಸಂತೋಷವಾಗಿ ಇರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀಯಾ ಅನ್ನುವಂತಹ ಒಂದು ಪ್ರಶ್ನೆಗೆ ಏನ್ ಮಾಡ್ತಾಳೆ ಆಕೆ, ತನ್ನ ಒಂದು ಜೀವವನ್ನೇ ಪಣವಾಗಿಟ್ಟು ಒಂದು ದೊಡ್ಡ ಸಾಹಸಕ್ಕೆ ಅವಳು ಸಿದ್ಧವಾಗುವುದನ್ನ ನಾವು ಎಸ್ತೇರಳ ಪಾಠದಲ್ಲಿ, ಎಸ್ತೇರಳ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಏನಂತ ನೋಡ್ತಾ ಇದೆ ಅಂತಂದ್ರೆ, 3ನೇ ದಿನದಲ್ಲಿ, ಇದಕ್ಕೂ ಮೊದಲೇ ಇರುವಂತದ್ದು ನಮ್ಗೆ ಗೊತ್ತಿದೆ. 4:4 ಏನಿದೆ ಅಂತಂದ್ರೆ, 4:13-14 ಓದ್ತೀನಿ ನೋಡ್ರಿ. ಮೊರ್ದಕೈಗೆ ತಿಳಿಸಿದಾಗ ಅವನು ತಿರುಗಿ ಎಸ್ತೇರಳಿಗೆ, ಯಹೂದ್ಯರೆಲ್ಲ ನಾಶವಾದರೂ ನಾನೊಬ್ಬಳು ಅರಮನೆಯಲ್ಲಿರುವುದರಿಂದ ಉಳಿವೇನು ಎಂದು ಭಾವಿಸಿಕೊಳ್ಳಬೇಡ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವೂ ವಿಮೋಚನೆಯೂ ಉಂಟಾದಾವು. ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗಿವೆ. ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿ ಪಟ್ಟಕ್ಕೆ ಬಂದಿರಬಹುದು. ಇದನ್ನ ನಾವು ಇಲ್ಲಿ ಈ ದಿನದ ಒಂದು ಪಾಠದಲ್ಲಿ ಇದನ್ನ ನಾವು ಕಲಿತಾ ಇದ್ದೇವೆ. ಯಾವ ರೀತಿಯಲ್ಲಿ ಮೊರ್ದಕೈಯು ಎಸ್ತೇರಳಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟು, ಒಂದು ವೇಳೆ ಸಂರಕ್ಷಣೆ ಅನ್ನೋದು ಯಹೂದ್ಯರಿಗೆ ಬೇರೆ ಕಡೆಯಿಂದ ಒದಗ್ ಬರುತ್ತೆ, ಆವಾಗ ಎಲ್ಲರೂ ಸಂರಕ್ಷಿಸಲ್ಪಡ್ತಾರೆ, ದೇವ್ರು ಹೇಗೂ ನಮ್ಮ ರಕ್ಷಣೆ ಮಾಡ್ತಾನೆ. ಆದ್ರೆ ನಿನ್ನ ವಿಷಯವನ್ನ ನೀನು ಏನಂತ ತಿಳ್ಕೊಂಡಿದೀಯ, ರಾಣಿಯಾಗಿ ನಿನ್ನ ವಿಷಯ ಗೊತ್ತಾದಾಗ ಖಂಡಿತವಾಗಿ ನೀನು ನಾಶವಾಗ್ತೀಯ. ಹಾಗಾಗಿ ನೀನು ಈಗ ಸುಮ್ಮನೆ ಇರಬಾರ್ದು. ಅದನ್ನ ಇನ್ನೂ ಏನ್ ಹೇಳ್ತಾನೆ ಅಂತಂದ್ರೆ, ನೀನ ಇಂತಹ ಸಂದರ್ಭಕ್ಕಾಗಿ, ಇದಲ್ಲದೆ ನೀನು ಇಂತಹ ಸಂದರ್ಭಕ್ಕಾಗಿ ಪಟ್ಟಕ್ಕೆ ಬಂದಿರಬಹುದು. ಬೇರೆ ಈ ಸಂದರ್ಭ ಅಂತ ಏನಿದೆಯಲ್ಲ, ಈ ಸಂದರ್ಭವನ್ನ ನಾವು ಎಲ್ಲಿ ತಗೊಂಡ್ಬರ್ಬೇಕು ಅಂತಂದ್ರೆ, 1260 ವರ್ಷಗಳು ಕಳೆದ ಬಳಿಕ ಬರುವಂತಹ ಸಂದರ್ಭಕ್ಕೆ ನಾವು ಇಲ್ಲಿ ಇಡಲ್ಪಟ್ಟಿದ್ದೇವೆ. ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಂತಹ ಶೇಷ ಸಭೆ, ಉಳಿದ ಸಭೆ, ಸತ್ಯ ಸಭೆ ಯಾತಕ್ಕೆ ಇದೆ ಅಂತಂದ್ರೆ, ಇಂತಹ ಸಂದರ್ಭಕ್ಕಾಗಿಯೇ ನಾವು ಇಲ್ಲಿ ಕರೆಯಲ್ಪಟ್ಟಿದ್ದೇವೆ. ಇದು ತಾನೇ ನಾವು ಈ ದಿನ ಕಲ್ತುಕೊಳ್ಳಬೇಕಾದಂತ ಪಾಠ. ಹೇಗೆ ಪೇಗನ್ ರೋಮ್ ನಲ್ಲಿ ಜನರು ಹಿಂಸೆಗಳು ಪಟ್ರು, ಹಾಗೆ ಪೇಪಲ್ ರೋಮ್ ಅಲ್ಲಿ ಹಿಂಸೆ ಪಟ್ರು. ಆ ಪೇಪಲ್ ರೋಮ್ ಅಲ್ಲಿ ಆಗುವ ಹಿಂಸೆ ಏನಿದೆ, ಅದೇ ಹಿಂಸೆ ಇವಾಗೂ ಆಗ್ಲಿಕ್ಕೆ ಹೋಗ್ತಾ ಇದೆ. ಆದ್ರೆ ಆ ಹಿಂಸೆಯಿಂದ ಹೇಗೆ ಇವರು ಪಾರಾಗ್ತಾರೆ ಅನ್ನೋದನ್ನು ನೋಡುವಾಗ ಖಂಡಿತವಾಗಿ ದೇವರು ತನ್ನ ಆಶ್ಚರ್ಯಕರವಾದ ರೀತಿಯಲ್ಲಿ ಅವರನ್ನ ಪಾರ ಮಾಡ್ತಾನೆ. ಯಾವ ಹಾಮಾನನು ಮೊರ್ದಕೈಯನ್ನ ಅವಮಾನ ಪಡಿಸ್ಬೇಕು, ಆತನನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ಹೇಳಿ ಬಹಳ ಸಂತೋಷವಾಗಿ ರಾಜನ ಜೊತೆ ಎಸ್ತೇರಳ ಔತಣಕೂಟಕ್ಕೆ ಬಂದಿದ್ದನೋ, ಆತನು ಔತಣಕೂಟದಲ್ಲಿ ಅವಳು ಹೋಗಿ ಕೇಳ್ಕೊಳ್ಳುವಾಗ ಅದಕ್ಕೂ ಮೊದಲೇ ಅವಳು ಒಂದು ಕೆಲಸ ಮಾಡ್ತಾಳೆ. ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಹೀಗಾದ್ರೆ ನೀವೇನ್ ಮಾಡ್ಬೇಕು, ನನ್ನ ಜೊತೆ ನೀವು ಕೂಡ ಉಪವಾಸ ಮಾಡ್ರಿ. ಎಸ್ತೇರಳ ಜೊತೆ ಆಕೆಯ ಒಂದು ಏನಿದ್ದಾರೆ ಅಟೆಂಡೆಂಟ್ಸ್, ಆಕೆಯ ಸೇವಕಿಯರು ಕೂಡ 3 ದಿನ ಏನು ತಿನ್ಲಿಲ್ಲ, ಏನು ಕುಡಿಯಲಿಲ್ಲ, ಎಲ್ಲರೂ ಉಪವಾಸ ಮಾಡೋದನ್ನು ನೋಡ್ತೇವೆ. ಎಲ್ಲರಿಗೂ ಉಪವಾಸವನ್ನ ಮಾಡಿಸು ಅಂತ ಕೂಡ ಹೇಳಿ ಆಕೆಯು ಮೊರ್ದಕೈ ಹೇಳಿದಾಗ ಎಲ್ಲಾ ಯಹೂದ್ಯರು ಉಪವಾಸವನ್ನ ಕೈಗೊಳ್ಳೋದನ್ನ ನಾವು ನೋಡ್ತೇವೆ. ಉಪವಾಸವನ್ನ ಮುಗಿದು ಅರಸನ ಹತ್ರ ಹೋಗೋದು ಅಂತಂದ್ರೆ ಅದು ಅಪಾಯಕರವಾದ ಒಂದು ಸಂದರ್ಭವಾಗಿರುತ್ತೆ. ಅರಸನು ತಾನಾಗಿ ರಾಣಿಯನ್ನ ಕರೆಸಿಕೊಳ್ಳದ ಹೊರತು ಯಾರು ಕೂಡ ಆತನ ಸನ್ನಿಧಾನಕ್ಕೆ ಬರುವಂತಿಲ್ಲ, ಧಾವಿಸಿ ಬರುವಂತಿಲ್ಲ. ಇಂತಹ ಸಂದರ್ಭದಲ್ಲಿ ಇರುವಾಗ ಆಕೆಯು ಈ ಎಲ್ಲಾ ಒಂದು ಪ್ರಾರ್ಥನೆಯ ಬಲದಿಂದ ಅವಳು ಏನ್ ಮಾಡ್ತಾಳೆ ಅಂದ್ರೆ, 3ನೇ ದಿನದಲ್ಲಿ ಎಸ್ತೇರಳು ರಾಜವಸ್ತ್ರ ಭೂಷಿತಳಾಗಿ ಅರಮನೆಯ ಒಳಗಣ ಪ್ರಾಕಾರವನ್ನು ಪ್ರವೇಶಿಸಿ ರಾಜ ಮಂದಿರದ ಎದುರಿನಲ್ಲಿ ನಿಂತಳು. ಅರಸನು ಆ ಮಂದಿರದಲ್ಲಿ ರಾಜ ಸಿಂಹಾಸನದ ಮೇಲೆ ಬಾಗಿಲಿಗೆ ಎದುರಾಗಿ ಕೂತುಕೊಂಡಿದ್ದನು. ಅವನು ಪ್ರಾಕಾರದಲ್ಲಿ ನಿಂತಿರುವ ಎಸ್ತೇರ್ ರಾಣಿಯನ್ನು ಕಂಡ ಕೂಡಲೇ ಆಕೆಯ ಮೇಲೆ ದಯವಿಟ್ಟು ತನ್ನ ಕೈಯಲ್ಲಿದ್ದ ಸುವರ್ಣ ದಂಡವನ್ನು ಆಕೆಯ ಕಡೆಗೆ ಚಾಚಿದನು.
ಎಸ್ತೇರಳು ಸಮೀಪಕ್ಕೆ ಹೋಗಿ ದಂಡದ ತುದಿಯನ್ನು ಮುಟ್ಟಲು ಅರಸನು ಆಕೆಗೆ, ಎಸ್ತೇರ್ ರಾಣಿಯೇ, ನಿನಗೆ ಏನು ಬೇಕು? ನಿನ್ನ ವಿಜ್ಞಾಪನೆ ಯಾವುದು? ನನ್ನ ಅರ್ಧ ರಾಜ್ಯವನ್ನು ಕೇಳಿದು ಕೊಡುತ್ತೇನೆ. ಅದಕ್ಕೆ ಎಸ್ತೇರಳು, ಅರಸರ ಚಿತ್ತಕ್ಕೆ ಬಂದರೆ ನಾನು ಈ ಹೊತ್ತು ತಮಗೋಸ್ಕರ ಸಿದ್ಧ ಮಾಡಿಸಿರುವ ಔತಣಕ್ಕೆ ಹಾಮಾನನೊಡನೆ ಬರೋಣವಾಗಲಿ. ಎಷ್ಟು ಒಂದು ನೋಡಿ, ನಾವು ರೂತಳ ವಿಷಯ ಬಂದಾಗ ಆಕೆಗೆ ಇಂತಹ ಒಂದು ಪ್ರಾಣ ಸಂಕಟ ಅಥವಾ ಪ್ರಾಣಕ್ಕೆ ಅಪಾಯ ಆಗುವಂತ ಸಂದರ್ಭ ಒದಗಿ ಬರದೇ ಇರೋದನ್ನ ನಾವು ನೋಡ್ತೇವೆ. ಇಲ್ಲಿ ಆತನು 127 ಸಂಸ್ಥಾನವನ್ನ ಆಳುವಂತಹ ಅಶ್ವೇರೋಷನು ಅವನ ಸನ್ನಿಧಾನಕ್ಕೆ ಅವನ ಪಟ್ಟದ ರಾಣಿ ಬರ್ಬೇಕು ಅಂತಂದ್ರು ಆತನ ಒಂದು ಅಪ್ಪಣೆ ಇದ್ರೆ ಮಾತ್ರ ಸಾಧ್ಯವಾಗುತ್ತೆ. ಒಂದು ವೇಳೆ ಆತನ ಅಪ್ಪಣೆ ಇಲ್ಲದೆ ಇದ್ದ ಪಕ್ಷದಲ್ಲಿ, ಆತನು ರಾಜದಂಡವನ್ನ ಚಾಚದೆ ಹೋಗಿದ್ದ ಪಕ್ಷದಲ್ಲಿ ಅವಳಿಗೆ ಮರಣ ಶಿಕ್ಷೆ ಆಗ್ತಾ ಇತ್ತು. ಅಷ್ಟು ಕಠಿಣವಾದ ಒಂದು ನೇಮ ಆ ಒಂದು ಪಾರ್ಸಿಯ ಸಂಸ್ಥಾನದಲ್ಲಿತ್ತು. ಎಂದಿಗೂ ರದ್ದಾಗದಂತಹ ಒಂದು ಆಜ್ಞೆಗಳು ಇರ್ತಿದ್ವು. ಒಂದು ವೇಳೆ ಆ ಒಂದು ಆಜ್ಞೆಗಳನ್ನ, ಆದೇಶಗಳನ್ನ ಹೊರಡಿಸಿದ ಪಕ್ಷದಲ್ಲಿ ಅದೆಂದಿಗೂ ಅದನ್ನ ರದ್ದು ಮಾಡೋ ಹಾಗಿಲ್ಲ. ಹಾಗಾಗಿಯೇ ಅಲ್ಲಿ ದಾನಿಯೇಲನ ವಿಷಯದಲ್ಲಿಯೂ ರದ್ದು ಮಾಡ್ಲಿಕ್ಕೆ ಆಗ್ಲಿಲ್ಲ. ರಾಜನು ಸ್ವತಃ ತಾನೇನ ರದ್ದು ಮಾಡ್ಲಿಲ್ಲ. ಅವರು ಹೇಳ್ತಾರೆ, ನೀವು ಮೇದ್ಯ ಪಾರಸಿಯ ಒಂದು ಏನಿದೆ ಆದೇಶ ಎಂದಿಗೂ ರದ್ದಾಗೋದಿಲ್ಲ, ಅರಸನೇ ಇದನ್ನ ಜ್ಞಾಪಕ ಇಟ್ಟು ಅಂತ ಹೇಳುವಾಗ ರಾಜನು ಅವನು ಅಸಹಾಯಕನಾಗ್ತಾನೆ. ಹಾಗಾಗಿ ಅವನು ರಾತ್ರಿ ಎಲ್ಲ ಉಪವಾಸವಿದ್ದು ಯಾವುದೇ ಒಂದು ಆಹಾರವನ್ನ ಸೇವಿಸದೆ ಮುಂಜಾನೆ ಎದ್ದು ಓಡ್ ಹೋಗ್ತಾನೆ. ಅವನು ಎದ್ದು ಓಡ್ ಹೋಗಿ ಆ ಒಂದು ಸಿಂಹದ ಗುಹೆ ಒಳಗೆ ದಾನಿಯೇಲನೇ ಅಂತ ಕೂಗ್ಬಿಡ್ತಾನೆ. ನೋಡಿ ಪ್ರಿಯರೇ, ಇಂತಹ ಸಂದರ್ಭದಲ್ಲಿ ಎಸ್ತೇರಳ ಮೇಲೆ ಕನಿಕರವನ್ನ ಇಟ್ಟಂತವನು ಅನ್ಯರಾಜ. ಇಲ್ಲಿ ಅನ್ಯರಾಜನು ಹೇಗೆ ಈ ಸ್ತ್ರೀ ಅಂದ್ರೆ ಎಸ್ತೇರಳಿಗೆ ಸಹಾಯ ಮಾಡಿದನು, ಆ ಎಸ್ತೇರಳ ವಿಜ್ಞಾಪನೆಯನ್ನ ನಡೆಸ್ಕೊಟ್ನು. ಎಸ್ತೇರಳು ಹೇಳುವಾಗ ಹಾಮಾನನಿಗೆ ಎಂತಹ ಒಂದು ಗಂಡಾಂತರ ಬಂತು. ಹಾಮಾನನು ಯಾವುದ ವಿರುದ್ಧವಾಗಿ ನಿಂತನೋ ಆ ಹಾಮಾನ ಒಂದು ಸ್ಥಾನಕ್ಕೆ ಮೊರ್ದೆಕೈ ನೇಮಕವಾಗುವುದನ್ನು ನಾವು ನೋಡ್ತೇವೆ. ಮೊರ್ದೆಕೈ ಮತ್ತು ಎಸ್ತೇರಳು ಇಬ್ರೂ ಸೇರಿ ಆ ರಾಜನಿಂದ ಆ ಆಜ್ಞೆ ಏನು ಹೊರಟಿತ್ತೋ ಅದನ್ನ ಹಿಂಪಡೆಯೋದಕ್ಕೆ ಆತನು ಅವರಿಬ್ರು ಸಹಾಯ ಕೇಳುವಾಗ ರಾಜನು ಕೂಡ ಇಲ್ಲ, ಇದನ್ನ ಒಂದ್ಸಲ ಆದೇಶ ಮಾಡಿದ್ರೆ ಇದನ್ನ ಹಿಂಪಡ್ಕೊಳಕ್ಕಾಗಲ್ಲ, ಆದ್ರೆ ನೀವು ರಾಯಸಗಳನ್ನ ಹೊರಡಿಸಿ ಇದಕ್ಕೆ ವಿರುದ್ಧವಾಗಿ ನಿಲ್ಲಿ ಅಂತ ಹೇಳುವಾಗ ಎಲ್ಲರೂ ಸೇರಿ ನೀವು ಹೋರಾಡ್ಬೇಕು, ಈ ದಿನದಲ್ಲಿ ನೀವು ಯಾರು ಎದುರುಕೊಳ್ಬಾರ್ದು, ದೇವರು ನಮ್ ಸಂಗಡ ಇದ್ದಾನೆ ಅಂತ ಹೇಳಿ ಇವರು ರಾಯಸಗಳನ್ನ ಎಲ್ಲಾ ಕಡೆಗೆ ಕೊಟ್ಟಾಗ ಅಲ್ಲಿ ಯಹೂದ್ಯರೇ ತಮ್ಮ ವಿರೋಧಿಗಳನ್ನ ಕೊಲ್ಲುವುದನ್ನ ನಾವು ಈ ಎಲ್ಲಾ ಒಂದು ಪಾಠಗಳನ್ನ ಕೆಲವರು ಧಾರ್ಮಿಕ ಪಂಡಿತರು ಕೇಳ್ತಾರೆ. ಇಲ್ಲಿ ಕೊಲೆ ಸುಲಿಗೆ ಆಗಬೇಕಾಗಿದ್ದಂತ ಯಹೂದ್ಯರು ತಮ್ಮ ವೈರಿಗಳನ್ನ ಕೊಲೆ ಮಾಡೋದನ್ನ ನೋಡ್ತೇವೆ ಹೊರತು ಇದರಲ್ಲಿ ಏನ್ ಪಾಠ ಇದೆ ಅಂತ ಕೇಳುವಂತವ್ರು ಇದಾರಂತೆ. ಇಲ್ಲಿ ಪಾಠದಲ್ಲಿ ಹೀಗಿದೆ, ಆದ್ರೆ ಖಂಡಿತವಾಗಿಯೂ ಇದರಲ್ಲಿ ಏನಿದೆ ಅಂತಂದ್ರೆ ದೇವರು ತನ್ನ ಜನರನ್ನ ಸಕಾಲದಲ್ಲಿ ತನ್ನ ರೀತಿಯಲ್ಲೇ ತನ್ನ ಆಲೋಚನೆಯಂತೆ ಅವರನ್ನ ಸಂರಕ್ಷಿಸಿ ಕಾಪಾಡ್ತಾನೆ ಅನ್ನೋದನ್ನ ನಾವು ನೋಡ್ಬೋದು. ಹೀಗೆ ಪ್ರಿಯರೇ, ಇವಾಗ್ಲೂ ಕೂಡ ಯೇಸು ಕ್ರಿಸ್ತನು ಹೇಳಿದಂತಹ ಈ ಒಂದು ಸಂಕಟ ಕಾಲ, ಕಡೆಯ ಅಂತ್ಯಕಾಲದಲ್ಲಿ ಬರುವಂತಹ ಒಂದು ಹಿಂಸೆಗಳು, ಹಿಂಸಾಚಾರಗಳು, ಕ್ರಯ ವಿಕ್ರಯ ನಡೆಸದಂತಹ ಒಂದು ಸಂದರ್ಭ ನಮಗ್ ಒದಗುತ್ತೆ ಅಂತ ನಾವು ಇಲ್ಲಿ ನೋಡ್ತೇವೆ. ಕ್ರಯ ವಿಕ್ರಯಗಳನ್ನ ಮಾಡ್ಲಿಕ್ಕಾಗಲ್ಲ ಅಂತ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ. ಅಂತ ಸಂದರ್ಭಗಳು ಬರುವಾಗ ನಾವು ಹೇಗ್ ಮಾಡ್ಬೇಕು ಅನ್ನೋದನ್ನ ನಾವು ತುಂಬಾ ಚಿಂತೆ ಮಾಡೋ ಹಾಗಿಲ್ಲ. ದೇವರು ನಿಶ್ಚಯವಾಗಿಯೂ ನಮ್ಮ ಪಕ್ಷವಾಗಿ ನಿಲ್ತಾನೆ, ನಮ್ಮನ್ನ ನಡೆಸ್ತಾನೆ. ನಾವು ಒಂದು ವೇಳೆ ದೇವರು ಮಾಡಿದಂತ ವಾಗ್ದಾನಗಳ ಅನುಸಾರವಾಗಿ ರಕ್ಷಿಸಲ್ಪಡದಿದ್ದರೂ ಸಹ ನಮಗೆ ಬೇಕಾದಂತಹ ಯಾವೊಂದು ಏನು ಆ ನಿತ್ಯ ಜೀವವನ್ನ ಆತ ಶಾಶ್ವತ ಲೋಕದಲ್ಲಿ ನಮಗೆ ಸ್ಥಾನವನ್ನ ಕೊಡುವಂತನಾಗಿರ್ತಾನೆ. ಅದನ್ನೇ ತಾನೇ ನಾವು ಸ್ನಾನಿಕನಾದ ಯೋಹಾನನಲ್ಲಿ ನೋಡೋದು. ದೇವರು ಸ್ನಾನಿಕನಾದ ಯೋಹಾನನ ಸಂರಕ್ಷಣೆ ಮಾಡಬಹುದಾಗಿತ್ತು, ಮಾಡಿಲ್ಲ. ಯೇಸು ಕ್ರಿಸ್ತನು ಆತನ ಬಗ್ಗೆ ಯಾವ ಶಿಷ್ಯರಿಗೂ ಅಯ್ಯೋ ಆತನ ಹೋಗ್ಬಿಟ್ನಲ್ಲ ಅಂತ ಹೇಳಿ ದುಃಖ ಪಡೋದು, ಎಲ್ರೂ ಸೇರಿ
ಗೋಳಾಟ ಮಾಡೋದು ಮಾಡ್ಲಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು ತನ್ನ ರಾಜ್ಯ ಬರುವುದರೊಳಗಾಗಿ ಅಂತ್ಯಕಾಲದಲ್ಲಿ ಇದೆಲ್ಲದಕ್ಕಿಂತಲೂ ಹೆಚ್ಚಿನ ಒಂದು ಹಿಂಸೆಗಳಾಗ್ತವೆ. ಅನೇಕರು ಹುತಾತ್ಮರಾಗ್ತಾರೆ, ಅನೇಕರು ಹತ್ಯೆಗೊಳಗಾಗ್ತಾರೆ. ಅದಕ್ಕೆ ಮುನ್ನುಡಿಯಾಗಿ ಅಂದ್ರೆ ಪ್ರಪ್ರಥಮವಾಗಿ ಸ್ನಾನಿಕನಾದ ಯೇಸು ಕ್ರಿಸ್ತನ ಆ ಒಂದು ನಿತ್ಯ ರಾಜ್ಯಕ್ಕೋಸ್ಕರ ಬಲಿಯಾಗುವುದನ್ನ ನೋಡ್ತೇವೆ. ಅವನು ರಕ್ತಸಾಕ್ಷಿ ಆಗುವುದನ್ನ ನೋಡ್ತೇವೆ. ಹಾಗೆ ರಕ್ತಸಾಕ್ಷಿ ಆಗುವುದನ್ನ ಸ್ವಾಮಿ ತಡಿಲಿಲ್ಲ. ಹೀಗೆ ರಕ್ತಸಾಕ್ಷಿಗಳು ಅಂದ್ರೆ ಚರಿತ್ರೆ ಉದ್ದಕ್ಕೂ ಆಗೋದನ್ನ ನೋಡ್ತೇವೆ. ಅವರ ಒಂದು ರಕ್ತದಿಂದ ಆತನು ಮತ್ತಳಾಗಿರುವುದನ್ನ ಸ್ವಾಮಿ ನೋಡ್ತಾನೆ. ಯಾವ ಒಂದು ಸಭೆ ಈ ದೇವರ ಮಕ್ಕಳ ರಕ್ತದಿಂದ ಮತ್ತಾಗಿದೆಯೋ ಆ ಒಂದು ಸಭೆಯನ್ನ ದೇವರು ಶಿಕ್ಷಿಸುವುದನ್ನ ನೋಡ್ತೇವೆ. ಇದನ್ನ ತಾನೇ ನಾವು ನೀನು ಇಂತಹ ಸಂದರ್ಭಕ್ಕಾಗಿ ಬಂದಿರಬಹುದು ಅಂತ ಹೇಳುವ ಮಾತು ಇದು ನಮಗೂ ಕೂಡ ಅನ್ವಯ ಆಗುತ್ತೆ. ಯಾವ ರೀತಿ ಎಸ್ತರಳು ಯಾವುದೇ ಒಂದು ದೇಶದಲ್ಲಾಗಲಿ, ಯಾವುದೇ ಒಂದು ಸ್ಥಾನಮಾನದಲ್ಲಿದ್ದಾಗಲಿ, ಯಾವುದೇ ಒಂದು ಸಂದರ್ಭ ಅಂದ್ರೆ ತನ್ನ ಜೀವಕ್ಕೆ ಅಪಾಯ ಬಂದೊದಗಿದ್ದಾಗ್ಯೂ ಅವಳು ಮತ್ತೆ ಮೊರ್ದಕೈಯು ಹೇಗೆ ಯಹೂದ್ಯರನ್ನ ಸಂರಕ್ಷಿಸುವುದಕ್ಕೆ ತಮ್ಮ ಜೀವವನ್ನೇ ಪಣವಾಗಿ, ಹಾಗೆ ಈ ದಿನಮಾನಗಳಲ್ಲಿ ಅಂದ್ರೆ 1200 ವರ್ಷಗಳು ಕಳೆದ ಬಳಿಕ ಸ್ವಾಮಿ ಈ ಒಂದು ಸತ್ಯ ಸಭೆಯನ್ನ ಆತನು ಎಬ್ಬಿಸಿದ್ದನ್ನ ನೋಡ್ತೇವೆ. ಸತ್ಯ ಸಭೆಯ ಅಂಗಗಳಾದ ನಾವುಗಳು ಇದೇ ಕಾರಣಕ್ಕೋಸ್ಕರ ಇಂತಹ ಸಂದರ್ಭಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಸಂದರ್ಭ ಯಾವುದೇ ಇರಲಿ, ಸ್ಥಾನಮಾನ ಯಾವುದೇ ಇರಲಿ, ನಾವು ಯಾವುದೇ ದೇಶದಲ್ಲಿರ್ಲಿ, ಯಾವ ಸಂದರ್ಭಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ ಅಂದ್ರೆ ಎಲ್ಲರನ್ನೂ ದೇವರ ಸತ್ಯದ ಕಡೆಗೆ ನಡೆಸುವ ಸಂದರ್ಭಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಒಂದು ವೇಳೆ ದಾನಿಯೇಲನ ಮತ್ತು ಆತನ ಸ್ನೇಹಿತರು, ಅರಸನೇ ಒಂದು ವಿಷಯ ತಿಳ್ಕೊ, ನಮ್ಮನ್ನ ದೇವರು ಹೇಗೂ ರಕ್ಷಣೆ ಮಾಡ್ತಾನೆ, ಒಂದ್ ವೇಳೆ ರಕ್ಷಣೆ ಮಾಡದೇ ಇದ್ರು ನಾವು ಮಾತ್ರ ನಿನ್ನ ಪ್ರತಿಮೆಗೆ ಅಡ್ಡ ಬೀಳೋದಿಲ್ಲ ಅಂತ ಹೇಗೆ ಅವ್ರು ದೃಢಪಡಿಸ್ಕೊಂಡ್ರು, ಹಾಗೆ ದೇವರು ನಮ್ಮನ್ನ ಹೇಗೋ ರಕ್ಷಣೆ ಮಾಡ್ತಾನೆ. ಎಸ್ತರಳ ಒಂದು ಜೀವಿತದಲ್ಲಿ ನಾವು ನೋಡ್ತೇವೆ. ಅಶ್ವೇರೋಷನ ಆಡಳಿತದಲ್ಲಿ 127 ಸಂಸ್ಥಾನಗಳಲ್ಲಿ ಚದುರು ಹೋಗಿದ್ದಂತಹ ಯಹೂದ್ಯರ ಪ್ರಾಣ ರಕ್ಷಣೆ ಮಾಡಿದಂತಹ ದೇವರು, ಅತಿ ಆಶ್ಚರ್ಯಕರವಾದ ರೀತಿಯಲ್ಲಿ ಮಾಡಿದಂತಹ ದೇವರು ಇವತ್ತು ನಮಗೆ ಆ ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ನಮ್ಮ ಸಂರಕ್ಷಣೆ ಮಾಡ್ತಾನೆ. ಒಂದು ವೇಳೆ ನಾವು ರಕ್ತಸಾಕ್ಷಿಗಳಾಗಿ ಆಗಬೇಕಾದ ವಿಷಯದಲ್ಲಿ ನಾವು ಇನ್ನೂ ಹೆಚ್ಚಿನ ಒಂದು ನಾವು ಸಂತೋಷವನ್ನ ಪಡಬೇಕು, ಇನ್ನೂ ಹೆಚ್ಚಿನ ಒಂದು ಆ ಒಂದು ಕೃತಜ್ಞತೆಯನ್ನ ದೇವರಿಗೆ ಸಲ್ಲಿಸ್ಬೇಕು. ಯಾಕಂತಂದ್ರೆ ಯೇಸು ಕ್ರಿಸ್ತನ ಒಂದು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವವರು ಯೇಸು ಕ್ರಿಸ್ತನಿಗೆ ಒದಗಿ ಬಂದಂತಹ ಆ ಒಂದು ಹಿಂಸೆಯಲ್ಲಿ ನಾವು ಪಾಲುದಾರರಾಗಿರ್ಬೇಕು. ಅದು ನನಗೆ ಸಂತೋಷ ಅಂತ ಪೌಲನು ಹೇಳುವಾಗೆ ಆತನಿಗೆ ಬರುವಂತ ಅಥವಾ ಆತನ ಮಕ್ಕಳಾಗಿ ಸತ್ಯವನ್ನ ಪಾಲಿಸುವಂತ ಮಕ್ಕಳಾಗಿ ನಾವು ಇಂತಹ ಸಂದರ್ಭವನ್ನ ಎದುರಿಸಬೇಕಾಗಿ ಬಂದಾಗ ನಾವು ನಿಜವಾಗಿ ಧನ್ಯರು ಅಂತನ್ನ ನಾವು ಕಂಡುಕೊಳ್ಬೇಕಾಗಿದೆ. ಇದೇ ಈ ದಿನದ ಪಾಠದ ಒಂದು ಸಾರಾಂಶವಾಗಿದೆ. ಇದಕ್ಕೆ ಹೆಚ್ಚಿನದೇನಾದ್ರೂ ನೀವು ಹೇಳ್ಬೇಕು ಅಂತ ಬಯಸಿದಲ್ಲಿ ಖಂಡಿತವಾಗಿಯೂ ನೀವು ಹೇಳಲಿಕ್ಕೆ ನಾನು ನಿಮಗೆ ಸ್ವಾಗತವನ್ನ ಕೋರೋನಾಗಿದ್ದೇನೆ. ಅಥವಾ ಯಾವ್ದಾದ್ರು ಪ್ರಶ್ನೆಗಳಿದ್ದ ಪಕ್ಷದಲ್ಲಿ ನಾವೆಲ್ಲರೂ ದೇವರ ವಾಕ್ಯಾನುಸಾರವಾಗಿ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಆಮೇಲೆ ಉತ್ತಮವಾದಂತಹ ರೀತಿಯಲ್ಲಿ ಪಾಠವನ್ನ ನಡೆಸ್ಕೊಟ್ಟಂತ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಏನಾದರೂ ಪ್ರಶ್ನೆಗಳು ಈ ಪಾಠದ ಕುರಿತಾಗಿ ಇದ್ದರೆ ಅಥವಾ ತಿಳಿಸಬೇಕಾದಂತಹ ಸಂಗತಿಗಳಿದ್ದರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದಲ್ಲಿ ಸವಿಸ್ತರವಾಗಿ ಈ ಪಾಠವನ್ನ ತಿಳಿಸ್ಕೊಟ್ಟದಕ್ಕಾಗಿ ಮತ್ತೊಮ್ಮೆ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿ ಅವರು ಇದ್ದೀರಾ? ಎಸ್ ಪಾಸ್ಟರ್, ಇದ್ದೀನಿ ಪಾಸ್ಟರ್. ಪ್ರಾರ್ಥನೆ ಮಾಡಿ ಮುಕ್ತಾಯಕ್ಕಾಗಿ. ಹೇಳಿ. ಬೆಳಗ್ಗೆ ನಾವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡುದು ಅದನ್ನ ರಿಪೀಟ್ ಮಾಡಿ.
ಯಾಕೆ ಅಂತಂದ್ರೆ ನ್ಯಾನ್ಸಿ ಅವ್ರಿಗೆ ಪ್ರಾರ್ಥನೆ ಮಾಡಿದ್ವು. ಹಾಗೇನೆ ಗುಂಡಮ್ಮ ಅವರ ಒಂದು ಕುಟುಂಬದವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ವು. ಮತ್ತೆ ರವಿ ಬೆಳಗಾವಿ, ಹಾಗೆ ಲೋಕೇಶ್ ಅವರ ಕುಟುಂಬ, ಹಾಗೆ ಸವಿತಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಕೊಳ್ಳೆಗಾಲದಲ್ಲಿ ಅವ್ರಿಗೂ ಕೂಡ ಗಂಟಲು ಇದಾಗಿದೆ, ಶೀತವಾಗಿದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಕುಷ್ಟಗಿ ಸವಿತಾ ಅವರ ಅಕ್ಕಂದಿರಿಗೆ ಏನು ತುಂಬಾ ತೊಂದರೆ ಆಗಿದೆ ಅಂತ ಆರೋಗ್ಯ ಸಮಸ್ಯೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಸಹೋದರಿ ರಾಜೇಶ್ವರಿ ಅವರು ಬರ್ಕೋಬೇಕು ಅಂದ್ರೆ ಬೇಕಾದ್ರೆ ಹೇಳ್ತೀನಿ ಇನ್ನೊಂದ್ಸಾರಿ. ಇರ್ಲಿಪ್ಪ, ಮಾಡ್ದೇನೆ ಪಾಸ್ಟ್ರ. ಮಾಡ್ತೀರಾ? ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವಂತ ನಮ್ಮ ಸ್ವರ್ಗೀಯ ತಂದೆ, ನಿನ್ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಆಗ್ಲಪ್ಪ. ಈಗ ರಕ್ಷಕನೇ, ಬೆಳಗಿನ ಇಲ್ಲಿವರೆಗೆ ಸುರಕ್ಷಿತ ಕಾಪಾಡಿದಿ. ಸಬ್ಬತ್ತು ಪಾಠ ಶಾಲೆ ಕಲೀಲಿಕ್ಕೆ ನಿನ್ನ ಸೇವಕರಾದಂತ ಚಿನ್ನಪ್ಪ ಸರ್ ಮೂಲಕ ಒಳ್ಳೆಯ ಒಂದು ಪಾಠ ಕಲಿಯುವಾಗೆ ಸಹಾಯ ಮಾಡಿದ್ದಿ ಸ್ವಾಮಿ. ತಂದೆಯಾದ ದೇವರೇ, ರೂತಳ ಜೀವಿತದಲ್ಲಿ ಸ್ವಾಮಿ, ಎಸ್ತೇರಳ ಜೀವಿತದಲ್ಲಿ ಯಾವ ರೀತಿ ಸ್ವಾಮಿ ಅದ್ಭುತ ಮಾಡಿ ಆ ಮಗಳು ಆ ಒಂದು ಚಿಕ್ಕಪ್ಪನ ಮನೆಯಲ್ಲಿದ್ದು ಯಾವ ರೀತಿ ತನ್ನ ಜನರ ಒಂದು ಸಂರಕ್ಷಣೆಗಾಗಿ ಅರಸನ ಬಳಿಗೆ ಹೋದಳು ಸ್ವಾಮಿ. ನೀನು ಆ ಒಂದು ಪ್ರಕಟಣೆ 12 ಪ್ರಕಾರ ರಕ್ಷಕ, ನಾವೆಲ್ಲ ಈ ಒಂದು ಅಂತ್ಯ ದಿನಮಾನಗಳಲ್ಲಿ ಯಾವ ರೀತಿ ನಾವು ಹೆಚ್ಚಿಸ್ಕೊಂಡು ನಮಗಾಗಿ ನೀನು ಸ್ತ್ರೀಯ ಸಂತಾನದ ಮೂಲಕ ಸ್ತ್ರೀ ಹೊಟ್ಟೆಯಲ್ಲಿ ಹುಟ್ಟಿ ಬಂದು ನಮ್ಗೆ ರಕ್ಷಣೆ ಕೊಡುವವನಾಗಿದ್ದಿ ಎಂಬುದನ್ನು ನಾವು ತಿಳ್ಕೊಂಡು ಸ್ವಾಮಿ ನಿನ್ ಮಕ್ಕಳಾಗಿ ಬದುಕಲಿಕ್ಕೆ ಸಹಾಯ ಮಾಡಪ್ಪ. ತಂದೆಯ ದೇವರೇ, ಇಂಥ ವಾಕ್ಯಗಳು ಅನೇಕರಿಗಿಲ್ಲ, ಅದನ್ನ ನಮಗೆ ನೀಡಿದಿ, ನಿನಗೆ ಸ್ತೋತ್ರಪ್ಪ. ಕರ್ತನಾದ ದೇವರೇ, ಸೇರಿ ಬಂದಿರ್ತಕ್ಕಂಥ ಎಲ್ಲಾ ನಿನ್ ಮಕ್ಕಳನ್ನ ಆಶೀರ್ವಾದ ಮಾಡು ಪ್ರಭುವೆ. ಒಬ್ಬೊಬ್ಬರನ್ನ ಹೆಸರಾಗಿ ಕಾಪಾಡು ಸ್ವಾಮಿ. ತಂದೆ ಎಲ್ಲಾ ಕುಟುಂಬಗಳನ್ನ ಆಶೀರ್ವದಿಸು ದೇವ್ರೆ. ತಂದೆಯಾದ ದೇವರೇ, ಇದನ್ನು ನಿರೂಪಿಸ್ತಕ್ಕಂತ ಪಾಸ್ಟರ್ ಹೇಮರಾಜ್ ಅವರನ್ನು ಕರುಣಿಸಪ್ಪ. ಅವ್ರಿಗೆ ಸೇವೆಗಾಗಿ ಕರೆದಿದೆಯಪ್ಪ, ಸೇವೆ ಮಾಡಲು ಅವರು ಆಸಕ್ತಿಯಿಂದ ಈ ರೀತಿ ದಿನನಿತ್ಯ ಸ್ವಾಮಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಯ ವ್ಯರ್ಥವಾಗಿ ಕಳೆಯದೆ ಭಕ್ತಿ ಭಯದಲ್ಲಿ ಪ್ರಾರ್ಥನೆಯಲ್ಲಿ ಅನೇಕರನ್ನು ಸ್ವಾಮಿ ಪ್ರಾರ್ಥನೆಯಲ್ಲಿ ಬೆಳೆಸ್ಲಿಕ್ಕೆ ಅವರ ಮುಖಾಂತರ ನೀನು ಕಾರ್ಯ ಮಾಡ್ತಾ ಇದ್ದಿ ಸ್ವಾಮಿ. ನಿಮ್ಗೆ ಸ್ತೋತ್ರ ಸ್ವಾಮಿ. ಅವ್ರ ಕುಟುಂಬನ ಆಶ್ವಸಿಸು, ಅವ್ರ ಸೇವೆನ ಆಶ್ವಸಿಸು ಪ್ರಭುವೆ. ಈ ರಾತ್ರಿ ಕರ್ತನಾದ ದೇವರೇ, ವಿಶೇಷವಾಗಿ ಪ್ರಾರ್ಥನೆ ಮನವಿ ಕೊಟ್ಟಂತ ಸಹೋದರ ಲೋಕೇಶ್ ಅಂಕಲ್ ಅವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರ ಸಮಸ್ಯೆ ನೀನು ಬಗೆಹರಿಸಪ್ಪ. ತಂದೆಯವರ ಕುಟುಂಬನ ಕರುಣಿಸು, ಸಂರಕ್ಷಿಸು, ಕಾಪಾಡು. ಪ್ರೇಮ್ನಾಥ್ ಕೋಲ್ಕರ್ ಬ್ರದರ್ ಅವರ ಮಕ್ಕಳನ್ನು ಸ್ವಾಮಿ ವೇಣು ಅವರ ಒಂದು ಮಕ್ಕಳು ಭಯ ಭಕ್ತಿಯಲ್ಲಿ ಪ್ರಾರ್ಥನೆಯಲ್ಲಿ ಅವರಿರುವ ಸಮಸ್ಯೆಯಿಂದ ಅವರು ಬರ್ಲಿಕ್ಕೆ ನೀನು ಕೃಪೆ ಮಾಡು. ಸಹೋದರಿ ಸವಿತಾ ಅವರ ಒಂದು ಗಂಟಲು ನೋವನ್ನು ವಾಸಿ ಮಾಡು ಸ್ವಾಮಿ. ತಂದೆಯಾದ ದೇವರೇ, ರಕ್ಷಕನೇ ಸ್ವಾಮಿ, ವಿಶೇಷವಾಗಿ ಕರ್ತನೆ ಕುಷ್ಟಗಿ ಸವಿತಾ ಅವರ ಸಹೋದರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವ್ರು ಯಾವ ಸಮಸ್ಯೆಯಲ್ಲಿ ಇದ್ದಾರೋ ನಮ್ಗೆ ಗೊತ್ತಿಲ್ಲ, ಆದ್ರೆ ನೀನು ಅವರನ್ನು ಬಿಡಿಸಿ ಕಾಪಾಡು ಕರ್ತನೆ. ಮತ್ತು ರಕ್ಷಕ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ವಿಶೇಷವಾಗಿ ಸ್ವಾಮಿ ಅನಾರೋಗ್ಯದಲ್ಲಿರ್ತಕ್ಕಂತಹ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ತಂದೆ ದುಃಖಾಕ್ರಾಂತರಾಗಿರ್ತಕ್ಕಂಥ ಗುಂಡಮ್ಮವರ ಕುಟುಂಬಕ್ಕಾಗಿ ಬೇಡ್ತೇನೆ ದೇವರೇ. ತಾಯಿಯನ್ನು ಪತ್ನಿಯನ್ನು ಕಳ್ಕೊಂಡಂತ ಆ ಕುಟುಂಬವನ್ನು ನೀನು ಕರುಣಿಸಪ್ಪ. ಮಗಳು ಅನ್ನು ಸ್ವಾಮಿ ಒಂದು ಐರ್ಲೆಂಡ್ ಇಂದ ಬರ್ತಿರುವಾಗ ಅವಳ ಪ್ರಯಾಣ ಸುಖವಾಗಿರ್ಲಿ ಸ್ವಾಮಿ. ಮಧ್ಯರಾತ್ರಿ 2 ಗಂಟೆ ಹೈದರಾಬಾದ್ಗೆ ಅವಳು ತಲುಪುವಾಗ ರಕ್ಷಕನೇ ಸುರಕ್ಷಿತವಾದ ಪ್ರಯಾಣ ಕೊಡಪ್ಪ. ನಾಳೆ ಬೆಳಗ್ಗೆ ಬೀದರ್ ಬಂದು ಸ್ವಾಮಿ ಆ ಒಂದು ಒಳ್ಳೆ ಸಂಸ್ಕಾರದಲ್ಲಿ ಎಲ್ಲಾ ರೀತಿಯ ಸಹಾಯ ನೀನು ಕೊಟ್ಟು ನಡೆಸು ಪ್ರಭುವೆ. ಈಗ ರಕ್ಷಕ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಪ್ರಭುವೆ, ಇನ್ನು ಯಾರನ್ನಾದ್ರೂ ನಾನು ಸಹೋದರಿ ಆನೆ ಅವರಿಗಾಗಿ ಮತ್ತು ಐರ್ಲೆಂಡ್ ಅವರಿಗಾಗಿಯೂ ಮತ್ತು ಸ್ವಾಮಿ ಅವರ ಒಂದು ಕಾಯಿಲೆಗಾಗಿ ಬೇಡ್ತೇನೆ ಸ್ವಾಮಿ. ಪ್ರಭುವೆ, ಆ ಮಗಳ ಒಂದು ಕಾಯಿಲೆದಿಂದ ನೀನು ಬಿಡುಗಡೆ ಕೊಡು, ವಾಸಿ ಮಾಡು ಸ್ವಾಮಿ. ವೈದ್ಯರಿಗಿಂತ ಘನ ವೈದ್ಯನಾಗಿದ್ದಿ ಸ್ವಾಮಿ. ನೀನು ಮುಟ್ಟಿ ಸ್ವಸ್ಥ ಮಾಡಪ್ಪ. ನಿನ್ ಬಾಯಿ ಮಾತೊಂದು ಸಾಕು, ನಂಬಿದರೆ ರಕ್ಷಣೆ ಕಾಣುವೆ ಅಂತ ಹೇಳಿದಿ ಸ್ವಾಮಿ. ಆ ನಂಬಿಕೆ ಕೊಟ್ಟು ನಡೆಸು ದೇವರೇ. ಈಗ ರಕ್ಷಕ ಚಿನ್ನಪ್ಪ ಸಾತ್ವಿಕ್ ಅವರ ಕುಟುಂಬವನ್ನು ಕರುಣಿಸಪ್ಪ. ಅವರು ಸೇವೆಯಲ್ಲಿ ಎಷ್ಟು ಆಸಕ್ತರಾಗಿ ಪ್ರಾರ್ಥನೆ, ಎಂತ ಬಲವಾದ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಮುಖಾಂತರ ಎಲ್ಲರಿಗೂ ಸಮಾಧಾನ ತೃಪ್ತಿ ಕೊಡುವಂತದ್ದಾಗಿದೆ ಪ್ರಭುವೆ. ಅವ್ರನ್ನ ಹೀಗೆ ಇನ್ನೂ ಹೆಚ್ಚಾಗಿ ಬಳಸ್ಕೊ, ಉಪಯೋಗಿಸ್ಕೊ. ಅವ್ರ ಸೇವೆ ಮಾಡುವ ಹಾಗೆ ಮಾಡು ಸ್ವಾಮಿ. ಡೇವಿಡ್ ರಾಯಚೂರವ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ.
ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು ತಂದೆ. ಹೇಮಲತಾ ಭಕ್ತರಾಜ್ ಸಿಸ್ಟರ್ ಅವ್ರಿಗೆ ಪ್ರಾರ್ಥಿಸ್ತೇನೆ ದೇವ್ರೆ. ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು. ಅವ್ರ ಆರೋಗ್ಯ ಭಾಗ್ಯ ಬಲ ಶಕ್ತಿ ಕೊಡು, ಶಾಂತಿ ಸಮಾಧಾನ ಕೊಡು ಸ್ವಾಮಿ. ಜಾನ್ಸನ್ ಸರ್ ಅವ್ರಿಗಾಗಿ, ಬ್ಲ್ಯಾಂಡ್ ಮಿಸ್ಗಾಗಿ, ಅವ್ರ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ದೇವ್ರೆ. ಅವ್ರ ಕುಟುಂಬಕ್ಕೆ ಬೇಕಾದಂತ ಸಹಾಯ ನೀನು ಕೊಡು. ಅವ್ರು ಮಾಡೋ ಕೆಲಸ ಕಾರ್ಯಗಳಲ್ಲಿ ಹೋಗೋಣ ಬರೋಣ ಜೊತೆಯಲ್ಲಿದ್ದು ಕಾಪಾಡು ಸ್ವಾಮಿ. ತಂದೆಯಾದ ದೇವರೇ, KP ರವಿ ಬಳ್ಳಾರಿ ಅವರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರನ್ನು ನಿನ್ನ ಆಶ್ರಯಿಸು, ಅವ್ರ ಕುಟುಂಬನ ಆಶ್ರಯಿಸು, ಅವ್ರ ಸೇವೆ ನಿನ್ನ ಆಶ್ರಯಿಸು ದೇವ್ರೆ. ಸಹೋದರಿ ಮಾಲಾ ಅವರಿಗಾಗಿಯೂ ಪ್ರಾರ್ಥಿಸ್ತೇನೆ ಸ್ವಾಮಿ. ಮಗಳು ನಿನ್ನಲ್ಲಿಟ್ಟರೋ ಭಕ್ತಿಗಾಗಿ ಪ್ರಾರ್ಥನೆ ಪೂರ್ವಕವಾಗಿ ಸೇವೆ ಮನಪೂರ್ವಕವಾಗಿ ಬಂದು ಆಸಕ್ತಿಯಿಂದ ಸೇವೆ ಸ್ವಾಮಿ. ನಿನ್ನ ವಾಕ್ಯ ಕಲಿಯಾಗಿ ಬರುವಾಗ ಅವರ ಕುಟುಂಬ ಮಗಳನ್ನು ಬಲಪಡಿಸು, ಆಶೀರ್ವದಿಸು ಕರ್ತನೆ. ಮಂಜುನಾಥ್ ಅವರ ಒಂದು ಕುಟುಂಬಕ್ಕಾಗಿ ಅವರಿಗಾಗಿ ಪ್ರಾರ್ಥಿಸ್ತೇನೆ ದೇವ್ರೆ. ಅವರನ್ನು ಕರುಣಿಸು, ಕೃಪೆ ತೋರಿಸು ರಕ್ಷಕನೇ. ಅದೇ ರೀತಿ ಸ್ವಾಮಿ ಸಹೋದರಿ ರತ್ನ ಅವರಿಗಾಗಿ ಪ್ರಾರ್ಥಿಸ್ತೇನೆ. ಆ ಮಗಳಿಗೆ ಆರೋಗ್ಯ ಭಾಗ್ಯ ಬಲ ಶಕ್ತಿ ಕೊಡು, ಶಾಂತಿ ಸಮಾಧಾನ ಕೊಡು ಸ್ವಾಮಿ. ಅವರ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಡು. ಸಹೋದರಿ ವರಲಕ್ಷ್ಮಿ ಅವರಿಗಾಗಿ ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಮಗಳಿಗೆ ಕೊಟ್ಟಂತ ತಲಂತಿಗಾಗಿ ಸ್ತೋತ್ರ. ಉತ್ತಮ ರೀತಿಯಲ್ಲಿ ಹಾಡುಗಳನ್ನು ಹಾಡಿ ನಿನ್ನ ಮಹಿಮೆ ಪಡಿಸೋ ರೀತಿಯಲ್ಲಿ ಮಗಳಿಗೆ ನೀನು ಕೊಟ್ಟಿದ್ಯಾ ತಲಂತು. ಸ್ತೋತ್ರಪ್ಪ ಸ್ವಾಮಿ. ಯಾರ್ಯಾರಿಗೆ ಅವರವರಕ್ಕೆ ಎಂತೆಂತ ವರಗಳು ಕೊಟ್ಟಿದೆ ಅನ್ನೋದು ವರಗಳು ರೋಮ 12 ಪ್ರಕಾರ ನಿನ್ನ ಸೇವೆಯಲ್ಲಿ ಆ ವರಗಳನ್ನು ಉಪಯೋಗಿಸ್ಕೊಳ್ಳುವಂತೆ ಮಾಡಪ್ಪ ಸ್ವಾಮಿ. ಯಶವಂತ್ ಸರ್ ಅವರಿಗಾಗಿ, ಅವರ ಕುಟುಂಬ ಮಕ್ಕಳಿಗಾಗಿ, ಪದ್ಮಿನಿ ಟೀಚರ್ಗಾಗಿ ಪ್ರಾರ್ಥಿಸ್ತೇನೆ ದೇವ್ರೆ. ಅವ್ರ ಮಕ್ಕಳನ್ನ ನೀನು ವಾಸಿ ಮಾಡಪ್ಪ. ಅವ್ರ ವೃದ್ಧಾಪ್ಯದಲ್ಲಿ ಆ ಒಂದು ನಿವೃತ್ತಿ ಜೀವನ ಕಳೆಯುವಾಗ ಸ್ವಾಮಿ ಆರೋಗ್ಯ ಭಾಗ್ಯ ಕೊಡು, ಬಲ ಶಕ್ತಿ ಕೊಡು ಸ್ವಾಮಿ. ನಿನ್ನ ಕೃಪೆಯನ್ನು ಅಪೇಕ್ಷಿಸುವ ಮಕ್ಕಳಿಗೆ ನೀನೇ ಆಧಾರನಾಧಿಪತಿಯಾಗಿರು. ನಿಮ್ಮ ನಿರೀಕ್ಷೆ ನಿರರ್ಥಕವಾಗದಂತ ಹೇಳಿದಿ. ಇದ್ದಿ ಭ್ರಮೆಗೊಳದಿರು, ನಾನು ನಿಂದಿಯವರು ಅಂತ ಹೇಳಿದಿ ಸ್ವಾಮಿ. ನಿನ್ನ ಒಂದೊಂದು ವಾಗ್ದಾನಗಳು ಹಿಡ್ಕೊಂಡು ದಿನನಿತ್ಯ ಮೆಲುಕು ಹಾಕಿ ಜೀವಿಸುವಂತೆ ನೀನ್ ಸಹಾಯ ಮಾಡಪ್ಪ. ಈಗ ಕರ್ತನೆ, ಮತ್ತೊಂದು ಹೊತ್ತಿನ ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನು, ಮಗ ಸೊಸೆ ಮೊಮ್ಮಗ ಮತ್ತು ಅಳಿಯ ಮಗಳು ಸ್ವಾಮಿಯವನ ಹಸ್ತ ಮಗಳನ್ನು ನಿನ್ ಕೈ ಕೊಡ್ತೇನೆ. ಯಜಮಾನ್ರನ್ನ ನಿನ್ ಕೈ ಕೊಡ್ತೇನೆ ದೇವ್ರೆ. ನಾವೆಲ್ಲರೂ ಯೆಹೋಶುವನು ಹೇಳುವ ರೀತಿಯಲ್ಲಿ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸು ಎಂಬ ರೀತಿಯಲ್ಲಿ ಕರ್ತನೆ ನಾವೆಲ್ಲರೂ ನಿನ್ನನ್ನು ಸೇವಿಸುವವರಾಗಿದ್ದು ನಿನ್ನ ಬರೋಣಕ್ಕಾಗಿ ಸಿದ್ಧರಾಗಿ ಅನೇಕರನ್ನು ಸಿದ್ಧಪಡಿಸುವಂತೆ ನಿನ್ನ ಕೃಪೆ ಕೊಡು. ನಿನ್ನ ಜ್ಞಾನದಲ್ಲಿ ನಮ್ಮನ್ನು ನಡೆಸು, ವಿವೇಕದಲ್ಲಿ ನಮ್ಮ ಬೆಳೆಸಪ್ಪ ಕರ್ತನೆ. ನಾವು ಯಥಾರ್ಥವಾದ ರೀತಿಯಲ್ಲಿ ನಿಸ್ವಾರ್ಥಿಗಳಾಗಿ ನಿನ್ನ ಸೇವಕರಾಗಿ, ನಿನ್ನ ಸಾಕ್ಷಿಗಳಾಗಿ ಸ್ವಾಮಿ ನಿಷ್ಠೆ ಪ್ರಾಮಾಣಿಕತೆ ಹಿಡಿದುಕೊಂಡು ನಿನ್ನ ಬರೋಣಕ್ಕಾಗಿ ನಿನಗಿರುವುದನ್ನು ಹಿಡಿದುಕೋ ಎಂಬುದಾಗಿ ಹೇಳಿದೆ ಸ್ವಾಮಿ. ಸಾಯ್ಬೇಕಾದ್ರೂ ನಂಬಿಕೆಸ್ತನಾಗಿರು ಅಂತ ಹೇಳಿದೆ. ಆ ನಂಬಿಕೆ ವಿಶ್ವಾಸದಲ್ಲಿ ನಾವು ಬದುಕಿ ನಿನ್ನ ಸಾಕ್ಷಿಯಾಗಿರ್ಲಿಕ್ಕೆ ಸಹಾಯ ಮಾಡು. ಸಭೆ, ಶಾಲೆ ಎಲ್ಲಾ ಅಧಿಕಾರಿಗಳನ್ನು, ಬೋಧಕರುಗಳನ್ನು ಸ್ವಾಮಿ ನಿನ್ ಕೈ ಕೊಡ್ತೇನೆ. ಇವತ್ತಿನ ಆರಾಧನೆಯ ಎಲ್ಲಾ ಆಶೀರ್ವಾದಗಳು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟು ಎಲ್ಲರ ಕುಟುಂಬವನ್ನು ಸಂರಕ್ಷಿಸಿ ಕಾಯ್ಬೇಕಂತ ಹೇಳಿ ನಾಳೆ ಮುಂಜಾನೆ ತಿರುಗಿ ನಾವೆಲ್ಲರೂ ಒಟ್ಟಾರೆ ಸೇರಿ ಸ್ತೋತ್ರ ಹೇಳುವಂತ ಭಾಗ್ಯಕ್ಕೆ ನಮ್ಮ ನಡೆಸಬೇಕಾಗಿ ಪ್ರಭು ನಿನ್ನ ಪರಿಶುದ್ಧವಾದ ನಾಮದಲ್ಲಿ ದಿನಳಾಗಿ ಅಡ್ಡ ಬಿದ್ದು ಬೇಡ್ತೇನೆ ಸ್ವಾಮಿ. ಆಮೇನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯ ಸದಾಕಾಲ ನಿನ್ನದೇ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಎಂದು ಸದಾ ಕಾಲ ಬಂದಿರುವಂತಹ ದೇವರ ಮಂದಿಯ ಸಂಗಡ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಕ್ತರ ಸಂಗಡ ಮಕ್ಕಳ ಸಂಗಡ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ದೇವರ ಮಕ್ಕಳ ಸಂಗಡ ಸದಾ ಕಾಲ ಬಲಿಯಾಗಿರ್ಲಿ ಸ್ವಾಮಿ. ಆಮೆನ್. ಆಮೆನ್. ಉತ್ತಮವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಆರಂಭದ ಪ್ರಾರ್ಥನೆ ಮಾಡಿದಂತ
ಹಿರಿಯರಿಗೂ ಹಾಗೂ ಈ ದಿನದಲ್ಲಿ ವಿಶೇಷ ಗೀತೆಯನ್ನು ಹಾಡಿದಂತಹ ಸಹೋದರ ಮನೀಶ್ ಅವರಿಗೂ, ಉತ್ತಮವಾದಂತಹ ಪಾಠವನ್ನು ನಡೆಸಿದಂತಹ ಹಿರಿಯರಾದಂತಹ ಚಿನ್ನಪ್ಪ ಸಾತ್ವಿಕ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತಹ ಸಹೋದರಿ ರಾಜೇಶ್ವರಿ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ರಾತ್ರಿಯಲ್ಲಿ ತನ್ನ ಉನ್ನತವಾದಂತಹ ಕೃಪೆಯಿಂದ ನಮ್ಮನ್ನ, ತನ್ನ ಆತ್ಮಿಕ ಬಲದಿಂದ ನಮ್ಮನ್ನು ತುಂಬಿಸಿ ಸುಖ ನಿದ್ರೆ ಕ್ಷೇಮಗಳನ್ನು ದಯಪಾಲಿಸಿ ಮಹಿಮೆಗಾಗಿ ಮತ್ತೆ ಬೆಳಗಿನ ಜಾವದಲ್ಲಿ ಎದ್ದು ಆತನನ್ನ ಕೊಂಡು ಆತನ ಕೃಪಾಸನ್ನಿಧಾನಕ್ಕೆ ಬರುವಂತೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ರಾತ್ರಿಯ ಶುಭಾಶಯಗಳನ್ನ ಕೋರ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಪ್ರಾರ್ಥನೆ ಮಾಡಿದ್ರೆ. ಗುಡ್ ನೈಟ್. ಏನಕ್ಕೆ ಮುಗಿಸ್ಕೊಂಡ್ ಬಂದಿದ್ಯಾ?